ಸ ಸ ಸ ರೆ 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 ಪ ಪ ಗ ಗ ಮ ಮ ರೆ ರೆ ಸ ಸ ಸ ರೆ ಪ ಮ ಪ ಗ ಮ ರೆ ಸ ಮ ಪ ನಿ ದ ನಿ ಪ ಮ ಪ ಗ ಮ ರೆ ಸ ಮ ಪ ನಿ ದ ನಿ ಸ ನಿ ಸ ರೆ ನಿ ಸ ದ ನಿ ಮ ಪ ಗ ಮ ರೆ ಸ ಬಿಯಾಂಡ್ ಅಕಾಡೆಮಿಕ್ಸ್ ಲೋಚನ ಶಿರ್ಸಿ ಲಯನ್ಸ್ ಕ್ಲಬ್, ಶಿರ್ಸಿ ರೋಟರಿ ಕ್ಲಬ್, ಶಿರ್ಸಿ ಲಯನ್ಸ್ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ನಾನು ಲಯನ್ಸ್ ಶಾಲೆಯ ವಿದ್ಯಾರ್ಥಿನಿ ಸ್ಫೂರ್ತಿ ಗುನಗ ಎಲ್ಲರನ್ನೂ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಈ ದಿನ ತಮ್ಮ ಜ್ಞಾನ ಪರಿಧಿಯತ್ತ ನಮ್ಮನ್ನು ಒಯ್ಯುವವರು ಪ್ರೊಫೆಸರ್ MR ನಾಗರಾಜ್ ಅವರು. ನಮಸ್ಕಾರ ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೂಲತಃ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿ 40 ವರ್ಷಗಳ ಕಾಲ ವಿವಿಧೆಡೆಗಳಲ್ಲಿ ಸೇವೆ ಸಲ್ಲಿಸಿ 2008ರಲ್ಲಿ ಬೆಂಗಳೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ನಿವೃತ್ತರಾದ ಶ್ರೀಯುತರು ವಿಜ್ಞಾನದ ಇತರೆ ಶಾಖೆಗಳಲ್ಲಿ ಕೂಡ ಅಗಾಧ ಪ್ರೌಢಿಮೆಯನ್ನು ಹೊಂದಿದಂಥವರು. ಜನಪ್ರಿಯ ವಿಜ್ಞಾನ ಸಂವಹನಕಾರರಾದ ಇವರು ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಯಾವ ಪ್ರಚಾರದ ಹಂಗಿಲ್ಲದೆ ಬರಹಗಾರರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಭಾರತೀಯ ಲೋಕಸೇವಾ ಹಾಗೂ ಕರ್ನಾಟಕ ಲೋಕಸೇವಾ ಅಭ್ಯರ್ಥಿಗಳಿಗೆ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲಾ ಮತ್ತು ಪದವಿ ಪೂರ್ವ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಗಳ ಸದಸ್ಯರಾಗಿ, ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಾಲವಿಜ್ಞಾನ, ದಿಕ್ಸೂಚಿ ಮುಂತಾದ ಮಾಸಿಕಗಳ ಸಂಪಾದಕರಾಗಿ, ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರ ಇನ್ನೊಂದು ವಿಶಿಷ್ಟ ವ್ಯಕ್ತಿತ್ವವೆಂದರೆ ಅವರು ನಡೆಸಿಕೊಂಡು ಬಂದಿರುವ ಪತ್ರೋತ್ತರ ಪ್ರಯೋಗ. ಸುಮಾರು ವೈವಿಧ್ಯಮಯ ಪ್ರಶ್ನೆಗಳು ಇರುವ 20,000ಕ್ಕೂ ಹೆಚ್ಚು ಪತ್ರಗಳಿಗೆ ಇವರು ಈಗಾಗಲೇ ಉತ್ತರಿಸಿದಂಥವರು. ತಮ್ಮ ಅನೌಪಚಾರಿಕ ಕಲಿಕೆಯ ಸಂವಹನ ಕಾಯಕಕ್ಕೆ ಪೂರಕವಾಗಿ ಸರಸ ಸಂವಹನ ಎಂಬ ರಾಜ್ಯ ಮಟ್ಟದ ಸಂಘಟನೆಯನ್ನು ಕಟ್ಟಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಈ ಎಲ್ಲವುಗಳ ಹಿನ್ನೆಲೆಯಲ್ಲಿಯೇ ನಮ್ಮ ಹೆಮ್ಮೆಯ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮುಕ್ತಕಂಠದ ಶ್ಲಾಘನೆಗೆ ಭಾಜನರಾಗಿದ್ದಾರೆ. ಕರ್ನಾಟಕದ ಅಮೂಲ್ಯ ರತ್ನದಂತೆ ಇರುವ ಇವರ ವಿಭಿನ್ನ ವ್ಯಕ್ತಿತ್ವವನ್ನರಸಿ ಬಂದ ಪ್ರಶಸ್ತಿಗಳು ಹಲವಾರು. ರಾಜ್ಯ ಸರ್ಕಾರದ ಆರಂಭಿಕ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ರಾಜ್ಯ ಮಟ್ಟದ ವಿದ್ಯಾವರೇಣ್ಯ ಪ್ರಶಸ್ತಿ ಮೊದಲಾದ ಗೌರವ ಪ್ರಶಸ್ತಿಗಳು ಸಂದಿವೆ. ಬನ್ನಿ ಈಗ ವಿದ್ಯಾರ್ಥಿಗಳ ಜೊತೆಯಲ್ಲಿ ಶ್ರೀಯುತರ ಮೋಡಿ ಮಾಡುವ ಮಾತುಗಳನ್ನು ವೀಕ್ಷಿಸೋಣ, ಆಲಿಸೋಣ. ಲೋಚನಾ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ತಾ ಇರುವ ಶಿರ್ಸಿಗೆ ಸಂಬಂಧಪಟ್ಟ ಭಾರತದ ಕನಸುಗಳೇ, ನಿಮಗೆಲ್ಲ ಗೌರವಪೂರ್ವಕ ನಮಸ್ಕಾರ. ಇದಲ್ಲದೆ ದೂರದಿಂದಲೂ ಕೂಡ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ. ಅದರಿಂದ ಅವರನ್ನು ನಾನು ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಾ ಈಗ ನಾನು ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನೇರವಾಗಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಲೋಚನ ಅನ್ನುವ ಶಬ್ದದ ಅರ್ಥ ನಿಮಗೆಲ್ಲರಿಗೂ ಗೊತ್ತು, ಕಣ್ಣು ಅಂತ. ಸಂಸ್ಕೃತದಲ್ಲಿ ಕಣ್ಣಿಗೆ ಲೋಚನ ಅಂತ ಕರೀತಾರೆ. ಆದರೆ ಕಣ್ಣು ಅನ್ನೋ ಶಬ್ದಕ್ಕಿಂತ ಲೋಚನ ಅನ್ನೋ ಶಬ್ದ ಇದೆಯಲ್ಲ, ತುಂಬ ಸೂಕ್ಷ್ಮವಾದದ್ದು. ಅದನ್ನು ಕುರಿತಂತೆ ಕೆಲವು ವಿಷಯಗಳನ್ನ ನಾವು ತಿಳ್ಕೊಂಡ್ರೆ ನೋಡಿ, ಲೋಚನಾಗೆ ಆ ಸೇರಿಸಿದರೆ ಏನಾಗುತ್ತೆ? ಆಲೋಚನೆ ಆಗುತ್ತೆ. ಆದ್ದರಿಂದ ಕಣ್ಣು ಕಂಡದ್ದೆಲ್ಲ ಆಲೋಚನೆ ಆಗಿದ್ದಿದ್ರೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗ್ತಿದ್ರಿ, ಚೆನ್ನಾಗಿ ಅಂಕ ಗಳಿಸ್ತಾ ಇದ್ರಿ. ಆದರೆ ದುರಂತ ಏನು ಅಂದರೆ ಲೋಚನ ತೋರಿದ್ದೆಲ್ಲ ಆಲೋಚನೆ ಆಗೇ ಇಲ್ಲ. ಅದು ಯಾಕೆ ಅಂತ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಈಗ ನಿಧಾನವಾಗಿ ನಾನು ಹೇಳ್ತಾ ಹೋಗ್ತೇನೆ. ನಿಮ್ಗೇನಾದ್ರು ಅನುಮಾನ ಬಂದರೆ ಗುರ್ತು ಹಾಕ್ಕೊಳ್ಳಿ ಅಥವಾ ಹೇಳಿದ್ದನ್ನು ಬರ್ಕೊಳ್ಳಿ, ಮುಖ್ಯವಾದ ಅಂಶಗಳನ್ನ. ಅದು ನಿಮಗೆ ಸ್ವಾರಸ್ಯ ಅಂತ ಅನ್ನಿಸ್ಬೋದು. ಈಗ ನಾನು ಒಂದು ಪ್ರಸಂಗದೊಂದಿಗೆ ಪ್ರಾರಂಭ ಮಾಡ್ತೀನಿ. ನೀವು ಶಿರಸಿಯಲ್ಲಿ ಹೋಗ್ತಾ ದಾರೀಲಿ ಒಂದು ಬಾಳೆಹಣ್ಣು ಕೊಂಡ್ಕೊಂಡು ಹೊಟ್ಟೆ ಹಸ್ತಿದೆ ಅಂತ ಬಾಳೆಹಣ್ಣು ಬಿಡಿಸ್ತೀರಾ ಅಂತ ಇಟ್ಕೊಳ್ಳೋಣ. ಆಗ ಒಂದು ನಾಯಿ ಬಂದು ನಿಮ್ಮ ಹತ್ರ ಆ ಬಾಳೆಹಣ್ಣಿನ ನೋಡಿದ ಮೇಲೆ ಬಾಲ ಅಲ್ಲಾಡಿಸುತ್ತೆ. ಕೋತಿ ಬಂದು ನಿಮ್ಮ ಬಾಳೆಹಣ್ಣನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ದಾರಿ ಹೋಗೋ ಒಬ್ಬ ಭಿಕ್ಷುಕ ನನಗೂ ಒಂಚೂರು ಬಾಳೆಹಣ್ಣು ಹಾಕ್ತಾರಾ ಅಂತ ಬರ್ತಾನೆ. ಇನ್ನೊಬ್ಬ ಇದು ಏನೂ ಆಗಿಲ್ವೇನೋ ಅಂತ ಅಂದ್ಕೊಂಡು ಹೋಗ್ತಾನೆ. ಹೀಗೆ ಅನೇಕ ಪ್ರಾಣಿಗಳು ಅನೇಕ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಬಾಳೆಹಣ್ಣದೇ. ಕಣ್ಣಿಗೆ ಕಾಣುವ ದೃಶ್ಯ ಎಲ್ಲರಿಗೂ ಒಂದೇ ಅಲ್ವಾ? ಲೋಚನ ಕಾಣುವ ದೃಶ್ಯ ಒಂದೇ. ಆದರೆ ಆ ಒಂದೇ ದೃಶ್ಯ ಅನೇಕರಲ್ಲಿ ಅನೇಕ ರೀತಿಯ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತೆ ಅಲ್ವಾ? ಆದ್ದರಿಂದ
ನಾವು ಇಲ್ಲಿ ಮೊದಲು ತಿಳ್ಕೊಬೇಕಾದಂದರೆ ಕಣ್ಣಿನ ಕ್ರಿಯೆ ಹೇಗೆ ಅಂತ. ಪ್ರಪಂಚ ನಮ್ಮ ದೇಹದೊಳಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ಸಾಧ್ಯನಾ? ಇಡೀ ವಿಶ್ವ ನಮ್ಮ ದೇಹದೊಳಗೆ ಪ್ರವೇಶಿಸಲು ಸಾಧ್ಯನಾ? ಬಾಳೆಹಣ್ಣು ನಮ್ಮ ಇದು ಎಂಥದ್ದು ಕಣ್ಣಿನ ಮೂಲಕ ನಮಗೆ ಪ್ರವೇಶಿಸೋದಕ್ಕೆ ಸಾಧ್ಯ ಇಲ್ಲ. ತಿಂದರೂ ಆಗುತ್ತೆ ಹೊರತು ನೋಡಿದ್ರೆ ಆಗೋದಿಲ್ಲ. ಅಂದರೆ ಕಣ್ಣಿನ ಮೂಲಕ ಪ್ರವೇಶಿಸಿದ್ದೇನು? ಬೆಳಕು. ಆದ್ದರಿಂದ ಈ ಪ್ರಪಂಚದಲ್ಲಿ ನೀವು ಯಾವ ವಸ್ತುವನ್ನು ನೋಡಿದರೂ ನೀವು ನೋಡಿದ್ದು ಬೆಳಕನ್ನೇ ಅಲ್ವಾ? ನೀವು ರಸ್ತೆ ಮಧ್ಯದಲ್ಲಿ ನೀವು ಬಾಳೆಹಣ್ಣು ತಿಂತಿದ್ದೀರಿಂದ ಅವಾಗ ಸೂರ್ಯನ ಬೆಳಕನ್ನೇ ನೀವು ನೋಡಿದ್ದು. ಆದರೆ ಆ ಬೆಳಕಿನಿಂದ ಏನಾಗುತ್ತಪ್ಪ ಅಂತಂದರೆ ಅಲ್ಲಿ ಬಾಳೆಹಣ್ಣು ಅಂತನ್ನೋದು ಗೊತ್ತಾಗುತ್ತೆ, ಅಲ್ಲಿ ಸೂರ್ಯ ಇದ್ದಾನೆ ಅಂತಲೂ ಗೊತ್ತಾಗುತ್ತೆ. ಒಂದೇ ಬೆಳಕು ಪ್ರಪಂಚದ ದೃಶ್ಯವನ್ನೆಲ್ಲ ತೋರಿಸೋದ್ರಿಂದ ಅದು ನಮಗೆ ಆಶ್ಚರ್ಯ ಅಲ್ವಾ? ಬೆಳಕು ಬರೋದು ಬೆಳಕು ಮಾತ್ರ ಅಲ್ವಾ? ಅದನ್ನು ತನ್ಮಾತ್ರ ಅಂತ ಕರೀತಾರೆ. ಯಾವುದನ್ನು? ಆ ಬೆಳಕು ಪ್ರವೇಶಿಸುತ್ತಲ್ಲ ಅದನ್ನು. ರೂಪ, ಬೆಳಕಿನಿಂದ ರೂಪ ಕಂಡುಕೊಳ್ತೀವಲ್ಲ, ಆ ರೂಪ ತನ್ಮಾತ್ರ ಅಂತ ಕರೀತಾರೆ. ಯಾವುದನ್ನು? ಬೆಳಕನ್ನು. ರೂಪ ತನ್ಮಾತ್ರ ಅಂತ ಯಾಕೆ ಕರೀತಾರೆ ಅಂದರೆ, ಮಾತ್ರ ಅಂದರೆ ಇಂದ್ರಿಯ ಅಂತ ಅರ್ಥ. ಕಣ್ಣು ಒಂದು ಇಂದ್ರಿಯ ತಾನೆ. ಕಣ್ಣು ಒಂದು ಇಂದ್ರಿಯ, ಆದ್ದರಿಂದ ಮಾತ್ರ ಅಂದರೂ ಇಂದ್ರಿಯ ಅಂತ. ತನ್ಮಾತ್ರ ಅಂದರೆ ಆ ಇಂದ್ರಿಯದ ಮೂಲಕ ಬಂದದ್ದು ಏನು ನಮಗೆ? ರೂಪ ಅಂತ ಹೇಳ್ತಾರೆ. ಬರೇ ರೂಪ ಬರುತ್ತಾ? ಇಲ್ಲ, ಬಣ್ಣ ಬರುತ್ತೆ ಅಲ್ವಾ? ಹೊಳೆಯುತ್ತಾ ಅಥವಾ ಮಸಕಾಗಿದೆಯಾ ಅಂತ ಬರುತ್ತೆ ಅಲ್ವಾ? ಆದ್ದರಿಂದ ಬರೀ ಬೆಳಕು ನಮ್ಮ ಮಿದುಳಿನೊಳಕ್ಕೆ ನನ್ನ ಕಣ್ಣಿನ ಮೂಲಕ ರೆಟಿನ ಪ್ರವೇಶಿಸಿ ಮಿದುಳಿಗೆ ಹೋಗಿ ಇಡೀ ಪ್ರಪಂಚವನ್ನೇ, ಪ್ರಪಂಚದ ರೂಪವನ್ನು ಸೃಷ್ಟಿ ಮಾಡುತ್ತೆ ಅಲ್ವಾ? ಅದು ಆಶ್ಚರ್ಯ ಅಲ್ವಾ ಅದು? ಅದಕ್ಕೆ ಈ ಕಣ್ಣಿನ ಕ್ರಿಯೆ ಇದೆಯಲ್ಲ ತುಂಬ ಆಶ್ಚರ್ಯ ಹುಟ್ಟಿಸೋವಂಥದ್ದು. ಆದ್ದರಿಂದ ಈ ಕಣ್ಣಿನ ನೋಟದಿಂದ, ಲೋಚನದಿಂದ ಲೋಕ ಆಗುತ್ತೆ ಅಲ್ವಾ? ಲೋಕ ಸೃಷ್ಟಿಯಾಗೋದು ಲೋಚನದಿಂದ. ಇಂದ್ರಿಯಗಳೆಷ್ಟಿವೆ ಅಂದರೆ 5 ಇವೆ ಅಲ್ವಾ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಆದರೂ ಕೂಡ ನಮಗೆ ನಂಬಿಕೆ ಜಾಸ್ತಿ ಯಾವುದರ ಮೇಲಿದೆ? ಕಣ್ಣಿನ ಮೇಲೆ ಇದೆ. ಇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳ್ತಾರೆ. ಕಿವಿಲಿ ಕೇಳಿದರೂ ಕಣ್ಣಲ್ಲಿ ನೋಡಿ ನಾವು ನೆನ್ಪಿಟ್ಕೋಬೇಕು ಅಂತ ಹೇಳ್ತಾರೆ. ಐಸ್ ಆರ್ ಬೆಟರ್ ವಿಟ್ನೆಸಸ್ ದ್ಯಾನ್ ಇಯರ್ಸ್ ಅಂತ ಹೇಳ್ತಾರೆ. ಅದು ಯಾಕೆ ಕಣ್ಣಿನ ಮೇಲೆ ಅಷ್ಟೊಂದು ವ್ಯಾಮೋಹ ನಮಗೆ? 5 ಇಂದ್ರಿಯಗಳೇ ಅಲ್ವೇ? ಈಗ ಕಣ್ಣು ಕಾಣದೇ ಇದ್ದರೆ ನಾನು ಕನ್ನಡಕ ಹಾಕೋತೀನಿ. ಕನ್ನಡಕನ ಸುಲೋಚನ ಅಂತಾರೆ, ಅಂದರೆ ಚೆನ್ನಾಗಿ ಕಾಣುವಂತೆ ಮಾಡುವಂಥದ್ದು ಅಂತ. ಚರ್ಮಕ್ಕೆ ಯಾರು ಯಾವುದು ಸುಲೋಚನ ಹಾಕ್ಕೊಳ್ಳಲ್ವಲ್ಲ. ಚರ್ಮದ ಸ್ಪರ್ಶ ಜ್ಞಾನದಿಂದ ಅಂದ್ರೇನು? ಚರ್ಮ, ಮೂಗು ಎಲ್ಲ ಇದೆಯಲ್ಲ, ನಾಲಿಗೆ ಇದೆಯಲ್ಲ, ಅವುಗಳನ್ನ ನಾವು ಅಷ್ಟೊಂದು ವಿಶೇಷವಾಗಿ ಗಮನಿಸೋಕೆ ಹೋಗೋಲ್ಲ. ನಾಲಿಗೆ ರುಚಿ ಕೆಟ್ಟಿದೆ ಅಂದರೆ ಡಾಕ್ಟ್ರೇ ಏನಾದ್ರು ಮಾಡಿ ರುಚಿ ಕಾಣೋ ಹಾಗೆ ಮಾಡಿ ಅಂತ ಅಷ್ಟೇ ಹೇಳ್ತೀವಿ ಅಷ್ಟೇ. ಆದರೆ ಈ ಕಣ್ಣು ಕಿವಿ ಹಾಗಲ್ಲ. ಪ್ರಪಂಚನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಸಹಾಯ ಮಾಡೋದ್ರಿಂದ ಈ ಕಣ್ಣಿಗೆ ತುಂಬ ಮಹತ್ವ. ಕಣ್ಣು ಅಂದರೆ ಇಂದ್ರಿಯ ಅಂತ ನೀವು ಹೇಳಿದ್ರಲ್ಲ, ಅಲ್ಲ. ಕಣ್ಣು ಅಂದರೆ ಅದು ಒಂದು ಅಂಗ. ಇಂದ್ರಿಯ ಅಂತ ಹೇಳಬೇಕಾದ್ರೆ ಏನಾಗಬೇಕು ಅಂದರೆ ಕಣ್ಣು ಮತ್ತು ಅದರ ಕ್ರಿಯೆ ಎರಡೂ ಆಗಬೇಕು. ಕಣ್ಣಿದೆ, ಕ್ರಿಯೆ ಇಲ್ಲ ಅಂತ ಇಟ್ಕೊಳ್ಳೋಣ, ಆವಾಗ ಅದನ್ನು ಇಂದ್ರಿಯ ಅಂತ ಕರೆಯೋಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ನೀವು ಏನೋ ಓದ್ತಾ ಇದ್ದೀರಿ, ಓದ್ತಾ ಇದ್ದರೆ ಆಚೆ ಕಡೆಯಿಂದ ಯಾರೋ ಹಾಡು ಹೇಳ್ಕೊಂಡು ಹೋಗ್ತಾರೆ, ಒಲವೇ ವಿಸ್ಮಯ ಅಂತ ಹಾಡು ಬರುತ್ತೆ. ನಿಮ್ಮ ಮನಸ್ಸು ಆ ಕಡೆಗೆ ಹೋಗ್ಬಿಟ್ರೆ ಕಣ್ಣು ಓದ್ತಾ ಇದೆ, ಅದರ ಮನಸ್ಸು ರೆಕಾರ್ಡೇ ಮಾಡೋದಿಲ್ಲ. ಆದ್ದರಿಂದ ಕಣ್ಣು ಕೆಲಸ ಮಾಡಬೇಕಾದ್ರೆ ಈ ಸ್ಥೂಲ ದೇಹದ ಇದೆಯಲ್ಲ, ಆ ಏನು ಅಂಗ ಕಣ್ಣು, ಅದರ ಜೊತೆಗೆ ಮನಸ್ಸು ಸೇರ್ಕೋಬೇಕು. ಸೂಕ್ಷ್ಮ ಮನಸ್ಸು, ಸೂಕ್ಷ್ಮ ಶರೀರ ಅಂತ ಕರೀತಾರೆ ಮನಸ್ಸನ್ನು. ಆದ್ದರಿಂದ ಕಣ್ಣು ಮತ್ತು ಮನಸ್ಸು ಕೂಡಿಕೊಂಡಾಗ ಇಂದ್ರಿಯ. ಬರೇ ಕಣ್ಣು ಇದ್ದಾಗ ಅದು ಒಂದು ಅಂಗ. ಆದರೆ ನಾವೇನು ಇಷ್ಟು ವ್ಯತ್ಯಾಸ ಮಾಡೋಕ್ಕೆ ಹೋಗೋದಿಲ್ಲ. ಬಯಾಲಜಿ ಕ್ಲಾಸ್ನಲ್ಲಿ ಕಣ್ಣು ಒಂದು ಇಂದ್ರಿಯ ಅಂತ ಹೇಳ್ತಾರೆ, ನಾವು ಬರ್ಕೊಂಡ್ಬಿಡ್ತೀವಿ. ಆದರೆ ಇಂದ್ರಿಯ ಅನ್ನೋ ಪದಕ್ಕೆ ಕೆಲಸನೂ ಸೇರಿಸ್ಬೇಕು ಅದಕ್ಕೆ. ಆಗ ಮನಸ್ಸು ಬೆರೆತ್ರೇನೆ ಇಂದ್ರಿಯ ಆಗುತ್ತೆ ಅಂತ. ನಾವು ಪ್ರಪಂಚನೆಲ್ಲ ನೋಡ್ತೀವಿ ಅಂತ ಇಟ್ಕೊಳ್ಳೋಣ, ಕಣ್ಣು ನೋಡುತ್ತೆ. ಆದರೆ ಪ್ರತಿಕ್ರಿಯೆ ಇದೆಯಲ್ಲ, ಅದು ಬೇರೆ ಬೇರೆ ಆಗಿರುತ್ತೆ. ನೋಡಿದ್ದದೇ ಬಾಳೆಹಣ್ಣು, ಆಗಲೇ ಉದಾಹರಣೆ ನಾನು ಕೊಟ್ಟೆ ನಿಮಗೆ. ಈಗ ಗಮನಿಸಿ, ಈ ಪ್ರತಿಕ್ರಿಯೆ ಯಾಕೆ ಬೇರೆ ಬೇರೆ ಆಗುತ್ತೆ, ಕಣ್ಣು ಏನೇನು ಕೆಲಸ ಮಾಡುತ್ತೆ ಅನ್ನೋವಂಥದ್ದನ್ನು ನೋಡೋಣ. ಕಣ್ಣಿನಲ್ಲಿ ನಾವು ಯಾವುದೋ ಒಂದು ವಸ್ತುವನ್ನು ನೋಡಿದರೆ ಅದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ ಅಲ್ವಾ? ನಾಲ್ಗೆಗಲ್ವ ಆಸೆ ಆದ್ದು ಬಾಳೆಹಣ್ಣು ತಿನ್ನಬೇಕು ಅಂತ ನಾಯಿಗೆ? ಅದು ಬಾಲ ಆಡಿಸ್ತಲ್ವ?
ನಾಲ್ಗೆಯಿಂದ ಬಾಲಕ್ಕೆ ಹೊಟ್ಟೋಯ್ತಲ್ವ ಸಂದೇಶ. ಆಶ್ಚರ್ಯ ಅಲ್ವಾ? ಹೀಗೆ ನಾವು ಆಶ್ಚರ್ಯ ಪಡ್ತೀವಿ. ಆದರೆ ನಾಯಿಗೆ ಅದೆಲ್ಲ ಆಶ್ಚರ್ಯ ಇಲ್ಲ, ಅದು ಬಾಳೆಹಣ್ಣು ತಿನ್ಬೇಕಷ್ಟೆ. ಆದ್ದರಿಂದ ಮನುಷ್ಯ ವಿಕಾಸ ಆಗ್ತಾ ಆಗ್ತಾ ಆದಿಮ ಪ್ರಾಣಿಗಳಿಗಿಂತ ಆದಿಮ ಪ್ರಾಣಿಗಳು ಹೊರ ಜಗತ್ತನ್ನು ಕಾಣುತ್ತವೆ, ನಾವು ಕಾಣ್ತೀವಿ. ನಾವು ಕಾಣೋದು ಆದಿಮ ಪ್ರಾಣಿಗಳಿಗಿಂತ ಭಿನ್ನವಾದದ್ದು ಅಂತ. ಏನೇನು ಕಾಣ್ತೀವಿ ಅನ್ನೋದನ್ನು ನೋಡೋಣ. ನಾವು ಇವಾಗ ಯಾವುದೋ ಎರಡು ಗೆರೆ ಹಾಕಿದ್ದೀವಿ ಅಂತ ಇಟ್ಕೊಳ್ಳೋಣ. ಕಣ್ಣು 2 ಗೆರೆ ನೋಡಿಬಿಟ್ಟು ಸುಮ್ಮನಿರೋದಿಲ್ಲ. ಅದು ಈ ಗೆರೆ ಉದ್ದ ಇದೆ, ಈ ಗೆರೆ ಚಿಕ್ಕದಾಗಿದೆ ಅಂತ ಹೇಳುತ್ತೆ. ಅದರಿಂದ ಅದನ್ನು ನಾನು ಹೇಳಿದ್ನಲ್ಲ, ಇಂದ್ರಿಯವನ್ನು ಮಾತ್ರ ಅಂತ ಕರೀತಾರಲ್ಲ. ಅಂದ್ರೇನು? ಮಾಪಕ ಗುಣ ಉಳ್ಳದ್ದು ಮಾತ್ರ. ಅಂದ್ರೇನು? ಇದು ಚಿಕ್ಕದು, ಇದು ದೊಡ್ಡದು ಅಂತ ಹೇಳುತ್ತಲ್ಲ, ಮಾಪನ ಮಾಡುವುದರಿಂದ ಮಾತ್ರ. ಅದನ್ನು ಕಣ್ಣು ಕೂಡ ಮಾತ್ರ ಅಂತ ಕರೀತಾರೆ. ಎಲ್ಲ ಇಂದ್ರಿಯಗಳು ಮಾತ್ರನೇ. ಈಗ ಕೈಯೂ ಅಷ್ಟೇ, ಇದು ಬಿಸಿಗಿದೆ, ತಣ್ಣಗಿದೆ ಅಂತ ಹೇಳುತ್ತೆ ತಾನೆ, ಮಾಪನ ಮಾಡುತ್ತೆ ತಾನೆ. ಅದರಿಂದ ಅದಕ್ಕೆ ಮಾತ್ರ ಅಂತ ಕರೀತಾರೆ. ಆದ್ದರಿಂದ ಕಣ್ಣುಗೆ ನಮಗೇ ಗೊತ್ತಿಲ್ಲದಾಗ ನೋಡಿ ಸುಮ್ಮನಿರೋದಿಲ್ಲ ನಾವು ಅಲ್ವಾ? 2 ಚಿತ್ರ ನೋಡಿದರೆ ಈ ಚಿತ್ರಕ್ಕಿಂತ ಈ ಚಿತ್ರ ಯಾರೋ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ತೀವಿ ಅಲ್ವಾ? ಮಾಪನ ಮಾಡ್ತೀವಲ್ವ? ಅದರಿಂದ ಕಣ್ಣಿನ 2ನೆಯ ಲಕ್ಷಣ, ಜಗತ್ತನ್ನು ನೋಡುವುದು 1ನೇ ಲಕ್ಷಣ. 2ನೇ ಲಕ್ಷಣ ಏನು? ಮಾಪನ ಮಾಡೋ ಅಂಥದ್ದು. 3ನೇ ಲಕ್ಷಣ ಏನು ಕಣ್ಣಿಂದು ಅಂದರೆ ನಾವು ನೋಡಿ ಸುಮ್ಮನಾಗಿ ಬಿಡೋದಿಲ್ಲ. ಒಂದು ಹಾವು ನೋಡ್ತೀವಿ, ಏನಾಗುತ್ತೆ? ಭಯ ಆಗುತ್ತೆ. ಹೂವು ನೋಡ್ತೀವಿ, ಇಷ್ಟ ಆಗುತ್ತೆ. ಹಣ್ಣು ನೋಡ್ತೀವಿ, ಜಲ್ ಸುರಿಯುತ್ತೆ ಅಲ್ವಾ? ಯೋಗಿಗಳು ಹೇಳ್ತಾರೆ ಏನಂದರೆ, ಯೋಗಿಗಳಿಗೆ 1 ಚಮಚ ಸಕ್ಕರೆ ಹಾಕಿದರೆ ಆ ಚಮಚ ಸಕ್ಕರೆ ಕರಗೋ ಅಷ್ಟು ಜಲ್ ಬರಬಾರ್ದಂತೆ, ಅಷ್ಟು ಸಂಯಮ ಬೇಕಂತೆ. ನಮಗೆ ಸಕ್ಕರೆನೇ ಹೇಳೋಗೋದಿಲ್ಲ, ಸಕ್ಕರೆ ಹಾಕೋಗೋದೇ ಇಲ್ಲ ಬಾಯಿಗೆ. ಸಕ್ಕರೆ ಅಂದರೆ ನಮ್ಮ ಬಾಯಲ್ಲಿ ಜಲ್ ಬರುತ್ತೆ. ಹಾಗಾಗಿ ಪ್ರತಿಕ್ರಿಯೆಯನ್ನು ಇಡೀ ನಮ್ಮ ದೇಹ ತೋರಿಸುತ್ತಲ್ವ? ಅದರಿಂದ ಕಣ್ಣು ನೋಡಿದ್ರಿಂದ ನಮ್ಮ ದೇಹ ಪ್ರತಿಕ್ರಿಯೆಯನ್ನು ತೋರಿಸುತ್ತೆ. ಅದೇ ನಾಯಿ ಬಾಲ ಆಡಿದಾಗ ನಮಗೂ ಹಾಗಾಗುತ್ತಲ್ವ? ಕೈ ಚಾಚೋ ಹಾಗಾಗುತ್ತೆ. ಮಾವನ ಹಣ್ಣು ಕಂಡ್ರೆ ಕೈ ಚಾಚೋ ಹಾಗಾಗುತ್ತೆ. ಹಾಗಾಗಿ ದೇಹ ಪ್ರತಿಕ್ರಿಯೆ ತೋರಿಸುತ್ತೆ. ಸ್ಥೂಲ ಶರೀರ ಅದಲ್ಲದೇನೆ ಸೂಕ್ಷ್ಮ ಶರೀರ ಇದೆಯಲ್ಲ, ಅದು ಕೂಡ ಪ್ರತಿಕ್ರಿಯೆ ತೋರಿಸುತ್ತೆ. ನನ್ನ ಮನಸ್ಸು ಒಂದು ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿಸುತ್ತೆ. ಏನಂತೆ? ಇದು ನನಗಿಷ್ಟ ಆಯಿತು, ಇದು ನನಗಿಷ್ಟ ಆಗಲಿಲ್ಲ ಅಂತ. ಆ ಹುಡುಗಿ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಈ ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳಿಬಿಡ್ತಾರಲ್ವ? ಆ ಹುಡುಗ ತುಂಬ ಚೆನ್ನಾಗಿ ಆಟ ಆಡ್ತೀನಿ, ನೀವು ಸರಿಯಾಗಿ ಆಟ ಆಡ್ತಿಲ್ಲ ಅಂತ. ಆ ಏನಿದೆ ಮನಸ್ಸು ಬೇಕು ಬೇಡಗಳ ಪ್ರತಿಕ್ರಿಯೆ ತೋರಿಸುತ್ತೆ. ಅಂದ್ರೇನಾಯಿತು? ದೇಹ ಹೇಗೆ ಪ್ರತಿಕ್ರಿಯೆ ತೋರಿಸುತ್ತೋ ಮನಸ್ಸು ಹಾಗೆ ಪ್ರತಿಕ್ರಿಯೆ ತೋರಿಸುತ್ತೆ. ಇಂಗ್ಲೀಷ್ನಲ್ಲಿ ಮನಸ್ಸು ಅನ್ನೋಕ್ಕೆ ಮೈಂಡ್ ಅಂತ ಕರೀತಾರೆ. ಆದರೆ ಭಾರತೀಯರು ಮೈಂಡನ್ನ 4 ಭಾಗ ಮಾಡಿದ್ದಾರೆ. ಏನಂತ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ 4 ಭಾಗ ಮಾಡಿದ್ದಾರೆ. ಮನಸ್ಸೇನು ಮಾಡುತ್ತೆ? ಏನಂತೆ? ಅದು ಆ ಹೂ ತುಂಬ ಚೆನ್ನಾಗಿದೆ, ಹೋಗಿ ಕಿತ್ಕೋ ಅನ್ನುತ್ತೆ. ಬುದ್ಧಿ ಹೇಳುತ್ತೆ ಏನಂತ? ನೀನು ಕಿತ್ಕೊಂಡ್ರೆ ಅವ್ರು ಬೆಳೆದವರು ನಿನಗೆ ಬಂದು ಕಪಾಳಕ್ಕೆ ಹೊಡಿತಾರೆ, ನೀನು ಕಿತ್ಕೋಬೇಡ ಅಂತ ಹೇಳುತ್ತೆ ಅಲ್ವಾ? ಆ ಹೂವಿಗೆ ಮನಸ್ಸು ಪ್ರತಿಕ್ರಿಯೆ ತೋರಿಸುತ್ತೆ, ಬುದ್ಧಿಯು ಪ್ರತಿಕ್ರಿಯೆ ತೋರಿಸುತ್ತೆ. ಅಹಂಕಾರ ಹೇಳುತ್ತೆ ನಿನಗೆ ಯಾಕೆ ಬೇಕು, ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ಆಯಿತು, ಅವ್ರ ಹತ್ರಕ್ಕೆಲ್ಲ ಹೋಗಬೇಡ ಅಂತ ಅಹಂಕಾರ ಹೇಳ್ಕೊಡುತ್ತೆ. ಹೀಗಾಗಿ ಮನಸ್ಸು, ಬುದ್ಧಿ, ಅಹಂಕಾರ 3 ಕೂಡ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತವೆ. ಈ 3 ಪ್ರತಿಕ್ರಿಯೆಯಿಂದ ನಮ್ಮ ಮನಸ್ಸಿರುತ್ತಲ್ಲ, ಅದು ತಿಳಿಯಾದ ಕೊಳದ ಹಾಗಿರೋ ಮನಸ್ಸು ಏನಾಗುತ್ತೆ? ವಿಚಲಿತವಾಗುತ್ತೆ. ಅದನ್ನು ಚಿತ್ತ ಅಂತ ಕರೀತಾರೆ. ಈ ಚಿತ್ತವನ್ನು ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವೂ ಕಲಕತ್ತೆ ಅಲ್ವಾ? ಮನಸ್ಸು, ಬುದ್ಧಿ, ಅಹಂಕಾರ ಈ ಚಿತ್ತವನ್ನು ಕಲ್ಕೋದ್ರಿಂದ ಏನಾಗುತ್ತೆ ಅಂದರೆ, ಚಿತ್ತವೆಂಬ ಕೊಳಕ್ಕೆ ನೀವು ನೋಡುವ ದೃಶ್ಯ ಇದೆಯಲ್ಲ, ಅದೇನದು? ಕಲ್ಲೆಸ್ದ ಹಾಗೆ. ಕಲ್ಲೆಸೆದ ತಕ್ಷಣ ಒಂದು ಅಲೆ ಸೃಷ್ಟಿಯಾಗುತ್ತಲ್ಲ, ಹಾಗೆ ನೀವು ನೋಡುವ ದೃಶ್ಯ ಇದೆಯಲ್ಲ, ನೋಡುವ ದೃಶ್ಯ, ಜಗತ್ತಿನ ದೃಶ್ಯ ನೀವು ನೋಡ್ತಿರಲ್ಲ, ಅದು ಅನೇಕ ರೀತಿಯ ಪ್ರತಿಕ್ರಿಯೆಗಳನ್ನು ಅನೇಕ ಮಟ್ಟದಲ್ಲಿ ಕೊಡುತ್ತೆ ಅಲ್ವಾ? ನೋಡೋದು ಅಂದರೆ ನೀವು ಇಷ್ಟ ಆಲೋಚನೆ ಮಾಡಿರಲಿಲ್ಲ ಅಲ್ವಾ? ನಾವು ನೋಡುವಾಗ ಜಗತ್ತು ಕಾಣುತ್ತೆ ಅಂತ ಅಷ್ಟು ತಿಳ್ಕೊಂಡಿದ್ರಿ. ಒಂದು ಅಲೆಯೇ ಸೃಷ್ಟಿಯಾಗುತ್ತೆ. ನಮ್ಮ ದೇಹ ಪ್ರತಿಕ್ರಿಯೆ ತೋರಿಸುತ್ತೆ, ಮನಸ್ಸು ಪ್ರತಿಕ್ರಿಯೆ ತೋರಿಸುತ್ತೆ, ಬುದ್ಧಿ ಪ್ರತಿಕ್ರಿಯೆ ತೋರಿಸುತ್ತೆ, ಆಮೇಲೆ ಅಹಂಕಾರ ಪ್ರತಿಕ್ರಿಯೆ ತೋರಿಸುತ್ತೆ. ಎಲ್ಲವೂ ಚಿತ್ತವನ್ನು ಕಲಕತ್ತೆ ಅಂತ ನಿಮಗೆ ಸ್ಪಷ್ಟವಾಗಿರಲಿಲ್ಲ.
ಈಗ ಸ್ಪಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಕಣ್ಣು ನೋಡೋದು ತುಂಬ ಮುಖ್ಯ. ನೋಡಿದರೆ ಆ ಚಿತ್ತ ಕಲ್ಕತ್ತೆ. ಆಗ ನೋಡಿದ್ದೇನಾಗುತ್ತೆ, ನೋಟ ಅದು ಆಲೋಚನೆಯೂ ಆಗ್ಬೋದು. ಆ ನೋಟದಿಂದ ಒಂದು ಆಲೋಚನೆ ಬರುತ್ತೆ, ನಾ ಯಾಕೆ ಬಾಲ ಅಲ್ಲಾಡಿಸ್ತು ಅಂತ ಪ್ರಶ್ನೆ ಇದೆಯಲ್ಲ. ನಾನು ಸಕ್ಕರೆಯನ್ನು ತಿಂದೂ ಇಲ್ಲ, ಸಕ್ಕರೆ ಅನ್ನೋ ಪದ ಕೇಳಿದ್ದೀನಿ. ನನ್ನ ಬಾಯಿ ಒಳಗಿರೋವಂಥ ಇದು ಇದೆಯಲ್ಲ, ಯಾವುದು ಜೊಲ್ಲು ಸುರಿಸುವ ಗ್ರಂಥಿ, ಆ ಜೊಲ್ಲು ಸುರಿಸುವ ಗ್ರಂಥಿಗೆ ಜೊಲ್ಲನ್ನ ಹೆಚ್ಚಿಗೆ ಸುರಿಸ್ಬೇಕು ಅಂತ ಹೇಗೆ ಗೊತ್ತಾಯಿತು? ನಾನು ನೋಡಿದ್ದೀನಿ ಅಷ್ಟೇ, ನಾನು ನೋಡಿದ್ದೀನಿ, ಅದಕ್ಕೆ ಹೆಂಗೆ ಗೊತ್ತಾಯಿತು? ಇದು ಅತ್ಯಂತ ಕುತೂಹಲದ ಸಂಗತಿ. ಆದ್ದರಿಂದ ನಾವೇನು ಹೇಳ್ತೀವಿ, ನೋಡೋದನ್ನು ಪರ್ಸೆಪ್ಷನ್ ಅಂತ ಕರಿತೀವಿ. ಆಮೇಲೆ ಈ ಮುಂದಿನ ಪ್ರತಿಕ್ರಿಯೆಗಳೆಲ್ಲ ಆಯ್ತಲ್ಲ, ಅದನ್ನು ರೆಸ್ಪಾನ್ಸ್ ಅಂತ ಕರಿತೀವಿ. ಅದರಿಂದ ನೋಟದಲ್ಲಿ ಏನಿದೆ, ಫಸ್ಟ್ ಆಗೋದು ಪರ್ಸೆಪ್ಷನ್ನು, ನೆಕ್ಸ್ಟ್ ಆಗೋದು ರೆಸ್ಪಾನ್ಸ್. ಆ ನಾಯಿ ಬಾಲ ಆಡಿಸ್ತಾ ಇದೆ ಅನ್ನೋದಿದೆಯಲ್ಲ, ಯಾಕೆ ಆಡಿಸ್ತಾ ಇದೆ ಅಂತ ಕಾರಣ ಹುಡ್ಕಕ್ಕೆ ಹೋಗ್ತೀವಲ್ಲ, ಅದು ಬುದ್ಧಿಯ ಕೆಲಸ ಅಲ್ವಾ? ಈ ಬುದ್ಧಿಯ ಕೆಲಸ ಇದೆಯಲ್ಲ, ಬೇರೆ ಪ್ರಾಣಿಗಳು ಮಾಡೋಕ್ಕಾಗಲ್ಲ, ಮನುಷ್ಯನಿಗೆ ಮಾಡೋದು. ಅದಕ್ಕೆ ಅಲ್ವಾ, ಯಾರು ನಿಂಗೆ ದೇಹ ಇದೆಯಾ ಅಂತ ಯಾರು ಅಂದಿದಾರ ನಿಮ್ಮನ್ನು? ಯಾರು ನಿಂಗೆ ಮನಸ್ಸಿದೆಯಾ ಅಂತ ಅಂದಿದ್ದಾರ? ಆದರೆ ನಿಂಗೆ ಬುದ್ಧಿ ಇದೆಯಾ ಅಂತ 1000 ಸರಿ ಅಂದಿದ್ದಾರೆ. ಯಾಕೆ ಅಂದರೆ ಬುದ್ಧಿ ಮನುಷ್ಯನಿಗೆ ವಿಶಿಷ್ಟವಾದದ್ದು. ಆದ್ದರಿಂದ ನಿಮಗೆ ಬುದ್ಧಿ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತಾರೆ. ಈಗ ನನಗೆ ಲೋಚನದ ಬಗ್ಗೆ ನೀವು ತಿಳ್ಕೊಳ್ಳೋ ಅಂಥ ಎಲ್ಲ ವಿವರಗಳಿಗಿಂತ ಹೆಚ್ಚಿಗೆ ಪರ್ಸೆಪ್ಷನ್ ಅನ್ನೋ ಪದನ ತಿಳ್ಕೊಂಡ್ರಿ ನೀವು, ಮುಂದಕ್ಕೆ ಇದನ್ನು ಪಾಠಕ್ಕೆ ಬಳಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಬೇಕು. ಅಂದರೆ ನೋಡುವ ನೋಟ ನಮ್ಮ ಮೇಲೆ ಹೇಗೆ ಬೇರೆ ಬೇರೆ ನೋಟಗಳು, ನಾನು ಹೇಳಿದ್ನಲ್ಲ, ಹಾವು ಒಂದು ರೀತಿಯ ಪ್ರತಿಕ್ರಿಯೆ ತೋರಿಸುತ್ತೆ, ಹೂವು ಒಂದು, ಹಣ್ಣು ಎಲ್ಲವನ್ನೂ ಪ್ರತಿಕ್ರಿಯೆ ತೋರಿಸುತ್ತೆ ಅನ್ನೋ ಹಾಗೆ ನೋಡುವ ನಾವು ಕೂಡ ಅದರಲ್ಲಿ ಭಾಗವಹಿಸ್ತೀವಿ. ಈಗ ಉದಾಹರಣೆಗೆ, ಒಬ್ಬನಿಗೆ ಮಾವಿನ ಹಣ್ಣನ್ನು ಕಂಡ್ರೆ ಆಸೆ, ಅವನ ಪ್ರತಿಕ್ರಿಯೆ ತೋರಿಸೋದು ಬೇರೆ. ಒಬ್ಬನಿಗೆ ಮಾವಿನ ಹಣ್ಣು ಕಂಡ್ರೆ ಆಗೋದಿಲ್ಲ, ಅವನು ತಿನ್ನೋದು ಸೇರೋದಿಲ್ಲ, ಅವನಿಗೆ ಅವನು ತೋರಿಸುವಂಥ ಪ್ರತಿಕ್ರಿಯೆ ಬೇರೆ. ಅಂದರೆ ಏನಾಗುತ್ತೆ, ಹೊರ ಜಗತ್ತಿನ ಏರುಪೇರುಗಳು ಹೇಗೆ ನಮ್ಮ ಪ್ರತಿಕ್ರಿಯೆಯನ್ನು ನಿರ್ಧರಿಸುತ್ತೋ, ನಮ್ಮ ಒಳ ಜಗತ್ತಿನ ಏರುಪೇರುಗಳು ಕೂಡ ನಮ್ಮ ವೀಕ್ಷಣೆಯನ್ನು ಬದಲಾಯಿಸಿಬಿಡುತ್ತೆ ಅಲ್ವಾ? ಆದ್ದರಿಂದ ಈಗ ನಮ್ಮ ಗುರಿ ಏನು? ಪಾಠ ಕಲ್ತ್ಕೋಬೇಕು. ಪಾಠ ಕಲ್ತ್ಕೋಬೇಕು ಅಂದರೆ ಏನಾಗಬೇಕು? ಬುದ್ಧಿ ಕೆಲಸ ಮಾಡಬೇಕು, ಇಂದ್ರಿಯಗಳು ಕೆಲಸ ಮಾಡಬಾರ್ದು ಅಲ್ವಾ? ಮಾಸ್ಟರ್, ಈಗ ನಾನು ಮಾತಾಡ್ತಿದ್ದೀನಿ, ಒಳ್ಳೆ ಕಾಗೆ ಕೂಗ್ತಾರಪ್ಪ, ಇವ್ರದ್ದೇನು MS ಸುಬ್ಬಲಕ್ಷ್ಮಿ ಕಂಠನ, ಇದನ್ನು ನಾನು ಕೇಳಬೇಕು ಅಂತ ನಿಮ್ಮ ಮನಸ್ಸು ಹೇಳ್ಬೋದು. ಅವಾಗ ಬುದ್ಧಿ ಏನು ಹೇಳುತ್ತೆ, ಹಾಗೆ ಅನ್ಬೇಡ, ಸಂಗೀತ ಕೇಳಿ ತಲೆ ದೂಗ್ತೀಯ, ಮರೆತು ಬಿಡ್ತೀಯ, ಇದು ನಾನು ಜೀವನ ಎಲ್ಲ ತಿಳ್ಕೋಬೇಕು, ಅದರಿಂದ ಗಮನ ಕೊಟ್ಟು ಕೇಳು ಅಂತ ಹೇಳುತ್ತೆ. ಆದ್ದರಿಂದ ಈ ಪ್ರತಿಕ್ರಿಯೆ ಜಾಸ್ತಿ ಮಾಡ್ತಾ ಇದ್ದರೆ ಆವಾಗ ಬುದ್ಧಿ ಕೆಲಸ ಮಾಡುತ್ತಾ ಇಲ್ವಾ? ಮಾಡೋದಿಲ್ಲ, ಪ್ರತಿಕ್ರಿಯೆನೇ ಮಾಡ್ತಾ ಹೋಗುತ್ತೆ. ಆದರೆ ಪ್ರತಿಕ್ರಿಯೆ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಬುದ್ಧಿ ಅವಾಗ ಕೆಲಸ ಮಾಡುತ್ತೆ. ಒಂದು ಅಂಶ ಗಮನಿಸಿ, ಕುರುಡರು ಸುಲಭವಾಗಿ ಸಂಗೀತ ಕಲ್ತ್ಕೋತಾರೆ ಕಣ್ಣು ಕಾಣೋರ್ಗಿನ್ನ. ಯಾಕೆ ಹೇಳಿ? ಕುರುಡರು ಯಾಕೆ ಚೆನ್ನಾಗಿ ಬೇಗ ಸಂಗೀತ ಕಲ್ತ್ಕೋತಾರೆ ಹೇಳಿ? ಯಾಕೆ ಅಂದರೆ ಅವ್ರಿಗೆ ಏಕಾಗ್ರತೆ ಇದೆ. ಅಂದರೆ ಅವ್ರ ಕಣ್ಣು ಅವರ ಚಿತ್ತವನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಆದ್ದರಿಂದ ನಾವು ಕೂಡ ಒಂದು ವಿಷಯ ನಾವು ಮನಸ್ಸಿಗೆ ಪಾಠ ಅಂತ ಕಲ್ತ್ಕೊಂಡ್ಬಿಟ್ಟ ಮೇಲೆ ಆ ಕಲ್ತ್ಕೊಂಡು ಪಾಠ ಏನು ಮಾಡಬೇಕು, ನಮಗೆ ಆಲೋಚನೆಗೆ ತೊಡಗಿಸ್ಬೇಕು. ಮುಂದಿನ ದೃಶ್ಯವನ್ನು ನೋಡೋಕ್ಕೆ ಹೋಗಬಾರ್ದು. ಈ ದೃಶ್ಯ ನೋಡೋದು ಬಿಡೋದು, ಇನ್ನೊಂದು ದೃಶ್ಯಕ್ಕೆ ಹೋಗೋದು. ಹೀಗಾದರೆ ಏನಾಗುತ್ತೆ, ನಮ್ಮ ಲೋಚನ ಏನಿದೆ ಅದು ಸರಿಯಾಗಿ ಕೆಲಸ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ನಿಮ್ಮ ಪಾಠದಲ್ಲಿ ತುಂಬ ಚೆನ್ನಾಗಿ ಆಲೋಚನೆ ಮಾಡಬೇಕು ಅಂತ ಆದರೆ ಏನಾಗಬೇಕು ಅಂದರೆ, ನೋಡಿದ್ದನ್ನು ಇನ್ನೊಂದು ನೋಟ, ಮೊದಲನೇ ನೋಟನ ಅಳಿಸಬಾರ್ದು. ಈಗ ಏನಾಗ್ಬಿಟ್ಟಿದೆ ಅಂದರೆ, ದೂರದರ್ಶನದಲ್ಲಿ ದೃಶ್ಯ ಬೇಗ 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 ಬದಲಾಗುತ್ತೆ. ಬೇಗ ಬೇಗ ಬದಲಾಗೋದ್ರಿಂದ ನಿಮಗೆ ಆಲೋಚನೆ ಮಾಡಬೇಕು ಅನ್ನೋಕ್ಕೆ ಅವಕಾಶವೇ ಕೊಡೋದಿಲ್ಲ ಅದು. ಅದರಿಂದ ಏನಾಗಿದೆ ಅಂದರೆ, ಜನರೆಲ್ಲ ದಡ್ಡರಾಗ್ತಾ ಇದ್ದಾರೆ. ಅದನ್ನು ಮೊರೋನೈಸೇಷನ್ ಅಂತ ಕರೀತಾರೆ. ಮೊರೋನ್ ಅಂದರೆ ಮೂರ್ಖ ಅಂತ. ಆದ್ದರಿಂದ ಅದಕ್ಕೇ TVನೇನಂತ ಕರೀತಾರೆ, ಇಡಿಯಟ್ ಬಾಕ್ಸ್ ಅಂತ ಕರೀತಾರೆ. ಯಾಕೆಂದರೆ ಒಂದು ದೃಶ್ಯ ಕುರಿತು ಏನೋ ಆಲೋಚನೆ ಮಾಡೋಣ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಇನ್ನೊಂದು ದೃಶ್ಯ ಬಂದುಬಿಡುತ್ತೆ. ಆದ್ದರಿಂದ ನೋಡುವುದೇ ಒಳ್ಳೆಯದು, ಆದರೆ ನೋಡ್ತಾನೇ ಇರೋದು ಆಲೋಚನೆಗೆ ಅಡ್ಡಿ.
ಅದಕ್ಕೆ ಕುರುಡರು ಆಳವಾಗಿ ಆಲೋಚನೆ ಮಾಡ್ತಾರೆ. ಸಪೋಸ್ ಯು ವಾಂಟ್ ಟು ಹ್ಯಾವ್ ಡೀಪ್ ಥಿಂಕಿಂಗ್, ಏನು ಮಾಡಬೇಕು? ಪ್ರತಿಯೊಂದನ್ನು ಜಾಸ್ತಿ ನೋಡೋಕ್ಕೆ ಹೋಗಬಾರ್ದು ಅಲ್ವಾ? ಅದೇ ಕ್ಲಾಸಲ್ಲಿ ಇನ್ನೊಂದು ಪಾಠ ಇನ್ನೊಂದು ವಾಕ್ಯ ಹೇಳ್ತಿರ್ತಾರಪ್ಪ, ಮ್ಯಾಥಮೆಟಿಕ್ಸ್ ಕ್ಲಾಸ್ ಆದಮೇಲೆ ಸೋಷಿಯಲ್ ಸೈನ್ಸ್ ಕ್ಲಾಸ್, ಅವಾಗ ಸಾಧಾರಣ ನನ್ನ ಕಣ್ಣು ಆಲೋಚನೆ ಮಾಡಬೇಕು, ನೀವು ಹೇಳಬೇಡಿ ಅನ್ನೋಕ್ಕಾಗತ್ತಾ? ಆಗೋದಿಲ್ಲ. ಹಾಗಾದ್ರೆ ಪಾಠ ಹೆಂಗೆ ಕಲ್ತ್ಕೋಬೇಕು? ಲೋಚನದಲ್ಲಿ ಕಂಡದ್ದನ್ನೆಲ್ಲ ಗ್ರಹಿಸಬೇಕು, ತುಂಬಿಟ್ಕೋಬೇಕು. ಮನೆಗೆ ಹೋಗಿ ಏನು ಮಾಡಬೇಕು? ನಿಧಾನವಾಗಿ ಅದನ್ನು ಮೆಲುಕು ಹಾಕಬೇಕು ಅಲ್ವಾ? ಮೆಲುಕು ಹಾಕೋಬೇಕು. ಯಾವ ಪ್ರಾಣಿ ಆಹಾರ ತಿಂದ್ಬಿಟ್ಟು ಚೆನ್ನಾಗಿ ಆಮೇಲೆ ನಿಧಾನಕ್ಕೆ ಮೆಲುಕು ಹಾಕತ್ತೋ ಅದನ್ನು ರುಮಿನೇಟಿಂಗ್ ಅನಿಮಲ್ಸ್ ಅಂತಾರೆ. ಅದರಿಂದ ನಿಮಗೆ ಪಾಠ ಅರ್ಥ ಆಗಬೇಕಾದ್ರೆ ಲೋಚನ ಕೊಟ್ಟ ಆಹಾರವನ್ನು ನುಂಗಬೇಕು, ಆಮೇಲೆ ಏನು ಮಾಡಬೇಕು? ಮೆಲುಕು ಹಾಕಬೇಕು. ಆಗ ಪಾಠ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ? ಆಮೇಲೆ ಈಗ ಹಾಗಾದರೆ ನಾನು ಪಾಠದ್ದೆಲ್ಲ ಆಲೋಚನೆ ಮಾಡಿಬಿಟ್ರೆ ನನ್ನ ಲೋಚನದ ಕೆಲಸ ಲೋಚನನ ಸರಿಯಾಗಿ ಉಪಯೋಗಿಸ್ಕೊಂಡಂಗೆ ಆಯಿತಾ? ಇನ್ನೇನು ಮಾಡಬೇಕು? ಕಲ್ಪನೆ ಬೇಕಾಗುತ್ತೆ ಅಲ್ವಾ? ಕಾವ್ಯ ಅದೆಲ್ಲ ಕವಿಗಳದ್ದು ಅದೆಲ್ಲ ಕಲ್ಪನೆ ಬರುತ್ತೆ. ಆದ್ದರಿಂದ ಬೇರೆ ವಿಚಾರಗಳಿಗೆ ಹೋಗದೆ ಏಕಾಗ್ರವಾದ ಮನಸ್ಸು ಆಳವಾಗಿ ಹೇಗೆ ಯೋಚನೆ ಮಾಡುತ್ತೋ, ಯಾರಿಗೆ ಊಹಾಶಕ್ತಿ ಇದೆಯೋ ಅವರೇನು ಮಾಡ್ತಾರೆ? ಅದನ್ನು ಕಲ್ಪಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅಲ್ವಾ? ಆದ್ದರಿಂದ ಕಣ್ಣು ಪ್ರಪಂಚ ಪಾಠ ಯಾವುದಾದ್ರೂ ಇರಲಿ, ಪ್ರಪಂಚ ಏನಾದರೂ ಇರಲಿ, ಅದನ್ನು ಒಂದು ರೀತಿಯಲ್ಲಿ ವಿಚಾರ ಕೇಂದ್ರಿತವಾಗಿ ನೋಡಬೇಕಾಗುತ್ತೆ, ಇನ್ನೊಂದು ರೀತಿಯಲ್ಲಿ ಕಲ್ಪನಾ ಕೇಂದ್ರಿತವಾಗಿ ನೋಡಬೇಕಾಗುತ್ತೆ. ಮಕ್ಕಳಿಗೆ ಈ ಕಲ್ಪನಾ ಕೇಂದ್ರಿತವಾಗಿ ನೋಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಕ್ಕನ ಮಗನ ಒಂದು ದಿವಸ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ, ಅಲ್ಲಿ ಮಣ್ಣಿನ ರಾಶಿ ಹಾಕಿದ್ರು. ಮಳೆ ಬಂದ್ಬಿಟ್ಟು ಅಲ್ಲಿ ಆ ರಾಶಿ ಮೇಲೆಲ್ಲ ಗೆರೆ ಮೂಡಿತ್ತು. ಅವನು ಹೇಳ್ತಾನೆ, ಮಾವ ಅಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಆನೆ ಅಂತಾನೆ. ನನಗೆ ಅಲ್ಲಿವರೆಗೂ ಅದು ಮಣ್ಣಿನ ಗುಡ್ಡೆನೆ. ಆಮೇಲೆ ಅವನು ಹೇಳಿದ ಮೇಲೆ ಅಲ್ಲಿ ನೋಡ್ತೀನಿ, ಆ ನೀರು ಹರಿದು ಒಂದು ಸೊಂಡ್ಲಿನ ಆಕಾರ ಬಂದಿದೆ. ಅವನು ಹೇಳೋವರೆಗೂ ನಾನು ಅದನ್ನು ಸೊಂಡ್ಲು ಅಂತ ಗುರುತಿಸೇ ಇರಲಿಲ್ಲ. ಹಾಗಾದರೆ ನಾನು MSc ಓದಿರೋ ಸೈಂಟಿಸ್ಟು, ಅವನು ಸಣ್ಣ ಮಗು, ಅವನೇ ಗೆದ್ದುಬಿಟ್ನಲ್ಲ. ಹೇಗದು? ನಾನು ನನ್ನ ಮನಸ್ಸನ್ನು ಆಲೋಚನೆಗೆ ತೊಡಗಿಸಿದ್ದೆ, ಅವನ ಮನಸ್ಸನ್ನು ಕಲ್ಪನೆಗೆ ತೊಡಗಿಸ್ದ. ಆದ್ದರಿಂದ ಕಣ್ಣಲ್ಲಿ ನೋಡಿದ್ದು ನಮಗೆ ಮನಸ್ಸಿಗೆ ಪಾಠ ಪೂರ್ತ ಅರ್ಥ ಆಗಬೇಕಾದ್ರೆ ಏನಾಗಬೇಕಾಗತ್ತೆ? ಮಾತನಿಗೆ ಹೇಗೆ ಗಮನ ಕೊಡ್ತೀವೋ ನೋಡಿದ್ದಕ್ಕೂ ಕೂಡ ಕಲ್ಪನೆಯನ್ನು ಬೆರೆಸಿ ನೋಡಿದರೆ ಇನ್ನೂ ಹೊಸ ಹೊಸ ಸಂಗತಿಗಳು ಬರುತ್ತೆ ಅಲ್ವಾ? ಒಪ್ಕೋತೀರಾ? ಹಾಂ. ಕಲ್ಪನೆ ಎಂಥದ್ದು ಬರುತ್ತೆ? ಕಲ್ಪನೆ ಹೇಗೆ ಬರುತ್ತೆ ಅಂತ ಮುಂದಿನ ಪ್ರಶ್ನೆ. ಮೊದಲು ಕುರುಡರ ಥರ ಏಕಾಗ್ರತೆ ಬೇಕು ಅಂತ ಹೇಳಿದೆ, ಎರಡನೇದು ಕಲ್ಪನೆ ಬೇಕು ಅಂತ. ಕಲ್ಪನೆ ಹೆಂಗಿರುತ್ತೆ? ನಾವೆಲ್ಲ ಏನು ಹೇಳ್ತೀವಿ? ಬೆಳ್ದಿಂಗ್ಳು ನೋಡಿದರೆ ಹಾಲು ಚೆಲ್ದಾಗ ಬೆಳ್ದಿಂಗ್ಳು ಅಂತೀವಿ. ನಮ್ಮ ಎಂಡು ಕುಡುಕ ರತ್ನ ಇದಾನಲ್ಲ, GP ರಾಜರತ್ನಂ ರತ್ನನ ಪದಗಳು ಅಂತ ಬರೆದಿದ್ದಾರೆ. ಅವನು ಹೇಳ್ತಾನೆ, ಬೆಳದಿಂಗಳ ರಾತ್ರಿಲಿ ಈಚೋರಿ ಬತ್ತಂದರೆ ಈಚ್ಲೆಂಡ ಚೆಲ್ದಂಗೆ ನೆಪ್ಪಾಯ್ತದೆ. ಅವ್ನು ಕುಡ್ದು ಅವನಿಗೆ ಆ ಬೆಳದಿಂಗ್ಳು ಹೆಂಗೆ ಕಾಣಿಸ್ತು? ಈಚ್ಲೆಂಡ್ದಂಗೆ ಕಾಣಿಸ್ತು. ಮುಂದಕ್ಕೆ ಹೇಳ್ತಾನೆ, ಆಕಾಶದ ಚಂದ್ರನ್ನ ಪಡ್ಕಾನೆ ದೀಪಕ್ಕೆ ಹೋಲಿಸದೆ ಹೋಯ್ತಂದ್ರೆ ತಪ್ಪಾಯ್ತದೆ. ಆಕಾಶದ ಚಂದ್ರ ಹೆಂಗೆ ಕಂಡ? ಅವನು ಹೆಂಡ ಮಾರೋ ಅಂಗಡಿಯ ದೀಪದ ಥರ ಕಂಡ. ಬೆಳದಿಂಗ್ಳು ಹೇಗೆ ಕಾಣಿಸ್ತು? ಹೇಗೆ ಕಾಣಿಸ್ತು? ಈಚ್ಲೆಂಡ್ದಾಗ ಕಾಣಿಸ್ತು. ನಾವಂದ್ರೆ ಹಾಗನ್ನಲ್ಲ, ಹಾಲು ಚೆಲ್ದಾಗ ಬೆಳದಿಂಗ್ಳಿದೆ ಅಂತೀವಿ. ಅವನು ಯಾಕೆ ಹಾಗಂದ? ಆದ್ದರಿಂದ ನಮ್ಮ ಕಲ್ಪನೆ ಇದೆಯಲ್ಲ, ನಮ್ಮ ಕಲಿಕೆಯನ್ನು ಅವಲಂಬಿಸಿದೆ, ನಮ್ಮ ಹಿಂದಿನ ಅನುಭವವನ್ನು ಅವಲಂಬಿಸಿದೆ. ಹಿಂದಿನ ಅನುಭವ ಹೇಗಿರುತ್ತೋ ಹಾಗೆ ನಮ್ಮ ಮುಂದಿನ ಅನುಭವನೂ ಇರುತ್ತೆ ಅಲ್ವಾ? ಆದ್ದರಿಂದ ನಾವು ಹಿಂದೆ ಕಲಿತ ಪಾಠ ಮುಂದೆ ಕಲ್ತ್ಕೊಳ್ಳೋಕ್ಕೆ ಕೂಡ ಉಪಯೋಗ ಆಗುತ್ತೆ. ಹಿಂದೆ ಕಲಿತ ಪಾಠ ಇವತ್ತಿನ ಕಲ್ಪನೆಯನ್ನು ಏನು ಮಾಡುತ್ತೆ? ಕೆರಳಿಸುತ್ತೆ ಅಲ್ವಾ? ಯಾರೋ ಹೋಟ್ಲಲ್ಲಿ ಅಡುಗೆ ಮಾಡ್ತಿರೋನ್ನ ಆಗುಂಬೆ ಕರ್ಕೊಂಡು ಹೋದ್ರಂತೆ. ಸೂರ್ಯಾಸ್ತ ಹೆಂಗಿದೆ ಅಂತಂದರೆ ಅವನು ಹೇಳಿದ್ನಂತೆ, ಏನಂತಂದರೆ ಮಜ್ಜಿಗೆ ಒಳಗೆ ಮೈಸೂರು ಪಾಕ್ ಮುಳುಗಿಸ್ದಾಗಿದೆ ಅಂತ ಹೇಳಿದ್ನಂತೆ. ಅದು ಯಾಕೆ ನಾನು ನೋಡಿದೆ, ನನಗೆ ಕೆಂಪು ಬಣ್ಣ ಕಾಣಿಸ್ತು. ಲೋಚನ ನಂದು ಒಂದೇ, ಆ ಅಡುಗೆ ಒಂದೇ. ಆದರೆ ಅವನಿಗೆ ಹೇಗೆ ಕಾಣಿಸ್ತು? ಅವನು ದಿನ ಮೈಸೂರು ಪಾಕು ಮೈಸೂರು ಪಾಕ್ ಕೇಸರಿ ಬಾತ್ ನುಂಡೆ ಮಜ್ಜಿಗೆ ಎರಡೇ ನೋಡಿರೋದು ಅವನು. ಅದು ಬೇಗ ಅವನು ಹೊಳೆಯುತ್ತೆ ಅಲ್ವಾ? ಹಾಗಾಗಿ ಪಾಠನೂ ಅಷ್ಟೇ
ಕೆಲವೊಮ್ಮೆ ಕಲ್ಪನೆಯಿಂದ ಅರ್ಥ ಮಾಡಿಕೊಂಡ್ರೆ ಆ ಪಾಠ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಿಂದ ಲೋಚನದ ಕೆಲಸ ಪೂರ್ಣವಾಗಿ ಬಳಕೆ ಮಾಡ್ಕೋಬೇಕು ಅಂತಂದರೆ ಏನಾಗಬೇಕಾಗುತ್ತೆ? ಒಂದು, ನಾವು ಏನಾಗಬೇಕಾಗತ್ತೆ? ಏಕಾಗ್ರತೆ ಇರಬೇಕಾಗತ್ತೆ. ಅಂದರೆ ಕಿವಿ ಇದ್ದರೂ ಕೇಳಿಸ್ದಾಗಿರ್ಬೇಕಾಗತ್ತೆ ಅಲ್ವಾ? ಕಣ್ಣಲ್ಲಿ ಚೆನ್ನಾಗಿ ನೋಡಬೇಕಂದ್ರೆ ಕಿವಿ ಇದ್ದರೂ ಕೇಳಿಸ್ದಾಗಿರ್ಬೇಕಾಗತ್ತೆ. ಅಥವಾ ಆ ಕೇಳಿಸಿದ್ದು ಎರಡನ್ನೂ ಸಂಗ್ರಹಿಸಿಬಿಟ್ಟು ಆಮೇಲೆ ಮೆಲುಕು ಹಾಕಬೇಕಾಗತ್ತೆ. ಆಗ ಈ ಕಲ್ಪನಾ ಶಕ್ತಿಯೂ ಬೇಕಾಗುತ್ತೆ. ಆಮೇಲೆ ಮೂರನೇದಿದೆ, ಆ ಲೋಚನದ ಕೆಲಸ ಆಗಬೇಕಾದ್ರೆ ಬುದ್ಧಿಯೂ ಚೆನ್ನಾಗಿ ಕೆಲಸ ಮಾಡೋದು. ನಾನು ಮುಂಚೆ ಹೇಳಿದ್ನಲ್ಲ, ಮನಸ್ಸು ಬುದ್ಧಿ ಅಂತ. ಬುದ್ಧಿಯೂ ಚೆನ್ನಾಗಿ ಕೆಲಸ ಮಾಡಬೇಕಾಗುತ್ತೆ. ಬುದ್ಧಿ ಹೇಗೆ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋಕ್ಕೆ ನಮ್ಮ ತಂದೆ ಹೇಳೋರು. ಪೊಲೀಸ್ ಇಲಾಖೆಯಲ್ಲಿದ್ದವರು, ಜನರನ್ನೇ ಗಮನಿಸಿದವರು. ಅವ್ರು ಹೇಳೋರು, ಮನೆ ಮುಂದೆ ಇರುವೆ ಹರಿತಾ ಇದೆ ಅಂತಂದರೆ ಸಕ್ಕರೆ ಚೀಲ ತೂತಾಗಿದೆ. ಆ ಸಕ್ಕರೆ ತರುವಾಗ ಆ ಚೀಲದಿಂದ ಸಕ್ಕರೆ ಕೆಳಗೆ ಬಿದ್ದಿದೆ, ಅದನ್ನು ತಿನ್ನೋಕ್ಕೆ ಇರುವೆ ಬಂದಿದೆ ಅಂತ ಗೊತ್ತಾಗಬೇಕು ಅಂತ. ನೋಡಿದ್ದೇನ? ಸಕ್ಕರೆನ. ಕಣ್ಣು ನೋಡಿದ್ದೇನ? ಸಕ್ಕರೆನ. ಆದರೆ ಬುದ್ಧಿ ಕೆಲಸ ಮಾಡಿದರೆ ಮಾಡಿ ಅದನ್ನು ಸಕ್ಕರೆ ಯಾಕೆ ಚೆಲ್ತು? ರೇಷನ್ ತಂದಾಗ ಚೆಲ್ತು. ತಂದಾಗ ಏಕೆ ಚೆಲ್ತು? ಅದು ತೂತಾಗಿತ್ತು ಅಂತ. ಆದ್ದರಿಂದ ಏಕಾಗ್ರತೆಯಿಂದ ನೋಡೋದೇ ಬೇರೆ, ಭಾವನೆಯಿಂದ ಊಹೆ ಮಾಡೋದೇ ಬೇರೆ, ವಿಚಾರದಿಂದ ಅರ್ಥ ಮಾಡಿಕೊಂಡು ಒಂದು ಸಂಗತಿಯಿಂದ ಅನೇಕ ಸಂಗತಿಗಳನ್ನ ತಿಳ್ಕೊಳ್ಳೋದೇ ಬೇರೆ. ಈ ಮೂರು ಬೇರೆ. ಅದರಿಂದ ಕಣ್ಣು ಒಂದೇ ಆದರೂ, ನನ್ನ ಕಣ್ಣು ಒಂದೇ ಆದರೂ ಪಾಠ ಚೆನ್ನಾಗಿ ಕಲ್ತ್ಕೋಬೇಕಾದ್ರೆ ಏನಿರಬೇಕು? ಏಕಾಗ್ರತೆ ಇರಬೇಕು, ಒಳ್ಳೆಯ ಭಾವನೆ ಇರಬೇಕು, ಕಲ್ಪನಾ ಶಕ್ತಿ ಇರಬೇಕು, ವಿಚಾರವಂತಿಕೆ ಇರಬೇಕು. ಆಮೇಲೆ ಇನ್ನೇನಿರಬೇಕು? ಏನಿರಬೇಕು ಅಂದರೆ, ನೋಡಿ, ನೀವು ಪಾಠ ಕೇಳುವಾಗ ಇನ್ನೇನೋ ಆಲೋಚನೆ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳೋಣ. ಅನ್ಯ ಮನಸ್ಕತೆ ಇದೆ ಅಲ್ವಾ? ಆವಾಗ ಮೇಷ್ಟ್ರು ಚೆನ್ನಾಗಿ ಪಾಠ ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡಿರಬೇಕು, ಶೂನ್ಯವಾಗಿ ಇಟ್ಕೊಂಡಿರ್ಬೇಕು. ಹರಳೆಣ್ಣೆ ತುಂಬಿಟ್ಟಿರೋ ಪಾತ್ರೆ ಮೇಲೆ ನೀರು ಸುರಿದ್ರೆ ನೀವು ಏನಾಗುತ್ತೆ? ನೀರೆಲ್ಲ ಹೊರಗೊಟ್ಟೋಗುತ್ತೆ. ಅದರಿಂದ ನೀವು ಪಾತ್ರೆ ಅಂದ್ರೇನು? ಪತನಾತ್ರಾಯತೆ ಇತಿ ಪಾತ್ರ ಅಂತ ಸಂಸ್ಕೃತದಲ್ಲಿ. ಬೀಳ್ದಾಗ ಹಿಡಿದಿಟ್ಕೊಳ್ಳೋದು ಏನದು? ಪಾತ್ರೆ. ನೀವು ಈ ಪಾಠನ ಹಿಡಿದಿಟ್ಕೋಬೇಕು. ಹಿಡಿದಿಟ್ಕೋತೀನಿ ಅಂತ ಬಂದಿರ್ತೀರಾ, ಆದರೆ ಮನೆಯಲ್ಲಿ ಅಮ್ಮನ ಹತ್ರ ಏನಮ್ಮ ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಹಾಕಿಬಿಟ್ಟಿದ್ಯಾ ಜಳಕ್ಕೆ ಹಾಕೊಂಬಂದಿರ್ತೀರ. ಅಮ್ಮನೂ ಬೇಕಂತ ಹಾಕಿರಲಿಲ್ಲ, ಏನೋ ಜಾಸ್ತಿ ಆಗಿತ್ತು, ನಾನು ಇಷ್ಟೊಂದು ಬೈಬಾರ್ದಾಗಿತ್ತು ಅಂತ ನೀವಿಲ್ಲಿ ಮೇಷ್ಟ್ರು ಪಾಠ ಮಾಡುವಾಗ ಆಲೋಚನೆ ಮಾಡ್ತಾ ಕೂತಿದ್ರೆ ಲೋಚನ ಏನಾಯಿತು? ಕೆಟ್ಟೋಯ್ತು ಅಲ್ವಾ? ಲೋಚನೆಗೆ ಆಲೋಚನೆಯೇ ಅಡ್ಡಿ ಆಯಿತು. ಬುದ್ಧಿ ಯಾವುದಕ್ಕೆ ಕೆಲಸ ಮಾಡಬೇಕು ಅಂದರೆ ನೋಡಿದ್ದನ್ನು ಅರ್ಥ ಮಾಡ್ಕೊಳ್ಳೋಕೆ ಕೆಲಸ ಮಾಡಬೇಕೇ ಹೊರತು ಬೇರೆ ಆಲೋಚನೆ ಮಾಡ್ತಾ ಕೂತ್ಕೊಂಡಿದ್ರೆ, ಬೇರೆ ಕಲ್ಪನೆ ಮಾಡ್ತಾ ಕೂತ್ಕೊಂಡಿದ್ರೆ ಆಗಲೂ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಲೋಚನ ನಮ್ಮೆಲ್ಲರಿಗೂ ಇದೆ, ಆದರೆ ಆಲೋಚನಾ ಬೇರೆ ಆಗ್ತಾ ಇದೆ. ಕಾರಣ ಅದೇ. ಆದರೆ ಅದರ ಕಾರ್ಯಶಕ್ತಿ ಜಾಸ್ತಿ ಆಗಬೇಕಾದ್ರೆ ಒಬ್ಬೊಬ್ರಿಗೆ ಬೇರೆ ಬೇರೆ ಕಾರ್ಯಶಕ್ತಿ ಇದೆಯಲ್ಲ. ಅದಕ್ಕೇನು ಕಾರಣ ಅಂದರೆ ಅವರವರ ಕಲ್ಪನಾ ಶಕ್ತಿ, ಅವರವರ ಊಹಾಶಕ್ತಿ ಆಯ್ತಲ್ಲ, ಇದೊಂದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನೀವು ಸುಂದರವಾದ ದೃಶ್ಯ ನೋಡ್ತೀರಾ, ಇದ್ದಕ್ಕಿದ್ದಾಗೆ ಬಾಂಬ್ ಸಿಡಿದಾಗ ಶಬ್ದ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ ಹೇಳಿ? ಮನಸ್ಸು ವಿಚಲಿತವಾಗಿಬಿಡುತ್ತೆ, ಆ ಕಡೆಗೆ ಹೋಗ್ಬಿಡುತ್ತೆ ಲಕ್ಷ್ಯ. ಅದರಿಂದ ಆ ಕಡೆಗೆ ಲಕ್ಷ್ಯ ಏನಾದ್ರು ಹೋದರೆ ನಿಮ್ಮ ಕಣ್ಣು ನೋಡಿದ್ದನ್ನು ಸರಿಯಾಗಿ ದಾಖಲೆ ಮಾಡೋದಿಲ್ಲ. ಈ ಮ್ಯಾಜಿಕ್ ಮಾಡೋರೆಲ್ಲ ಏನು ಮಾಡ್ತಾರೆ ಗೊತ್ತಾ? ನೀವು ಏನು ಮೋಸ ಮಾಡ್ತಾರೆ ಅಂತ ನೋಡ್ತಿರ್ತೀರಲ್ಲ, ಅಲ್ಲಿ ಬಿಟ್ಬಿಡ್ತಾರೆ. ನಿಮ್ಮ ಗಮನ ಈ ಕಡೆ ಇನ್ನೆಲ್ಲೋ ಸೆಳೀತಿರ್ತಾರೆ, ಇಲ್ಲೇನೋ ಬೇರೆ ಕೆಲಸ ಆಗ್ತಾ ಇರುತ್ತೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಅಂದ್ರೆ ಏನಾಯಿತು? ಕಣ್ಣಿಗೆ ಮೋಸ ಮಾಡಬೇಕಾದ್ರೆ ಕಿವಿಗೆ ಇನ್ನೇನಾದ್ರು ಕೇಳಿಸ್ಬಿಟ್ರೆ ಸಾಕು, ಅಥವಾ ಇನ್ಯಾವುದೋ ಒಂದು ಪದ್ಯ, ಇನ್ನೊಂದು ಯಾವುದೋ ನಾಲ್ಗೆಗೆ ರುಚಿ ಕೊಟ್ಬಿಟ್ರೆ ಸಾಕು, ಗಮನ ಹೊರಟೋಗುತ್ತೆ ಅಲ್ವಾ? ಆ ದೃಷ್ಟಿಯಿಂದ ನಾವು ಮನಸ್ಸನ್ನು ಶಾಂತವಾಗಿಟ್ಕೋಬೇಕು, ಶೂನ್ಯವಾಗಿಟ್ಕೋಬೇಕು, ನೋಡಬೇಕು. ನೋಡಿದ ಮೇಲೆ ಕೆಲಸ ಮುಗೀತು ಅಂತ ಅನ್ಬಾರ್ದು, ಮನೆಗೆ ಹೋಗಿ ನೋಡಿದ್ದನ್ನು ಮೆಲುಕು ಹಾಕಬೇಕು. ನನಗೊಂದು ಅಭಿನಂದನಾ ಗ್ರಂಥ ಮಾಡಿದ್ರು 60 ವರ್ಷ ಆದಾಗ ಎಲ್ಲರೂ ಸೇರಿಕೊಂಡು. ಅದಕ್ಕೇನು ಹೆಸರಿಡಬೇಕು ಅಂತ ಕೇಳಿದರು. ನಾನು ಆಲೋಚನೆ ಮಾಡಿದೆ, ಏನು ಹೆಸರಿಡೋದು ಆ ಪುಸ್ತಕಕ್ಕೆ ಅಂತ. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ನನ್ನ ಅಣಕಿಸ್ಕೊಳ್ಳೋರು. ನಂಗೆ ರಾತ್ರಿ ನಿದ್ದೆ ಬರೋದು 4 ಗಂಟೆ. ಬೆಳಗಿಂದ ಎಲ್ಲ ಏನೇನು ನೋಡಿದ್ನೋ, ಏನೇನು ಓದಿದ್ನೋ ಅದನ್ನೆಲ್ಲ ಜ್ಞಾಪಿಸ್ಕೋತಾ ಇರ್ತೀನಿ. ಅದಕ್ಕೆ ಮೆಲುಕು ಹಾಕ್ತೀಯಾ ನೀನು ಮೇಕೆ ಜಾತಿ ಅಂತ ನನ್ನ ಸ್ನೇಹಿತರು ಅಣಕಿಸ್ಕೊಳ್ತಿದ್ರು ಅನೇಕರು. ಅದಕ್ಕೋಸ್ಕರ ಆ ಪುಸ್ತಕಕ್ಕೆ ಒಂದು ಕೆಲಸ ಮಾಡಿ ಮೆಲುಕು ಅಂತ ಹೆಸರಿಡಿ ಅಂತ ಹೇಳಿದ್ರು.
ಈಗಲೂ ಆ ಪುಸ್ತಕಕ್ಕೆ ಮೆಲುಕು ಅಂತ ಹೆಸರಿದೆ, 2 ವಾಲ್ಯೂಮ್ ಮಾಡಿದ್ದಾರೆ, ಆ ಪುಸ್ತಕಕ್ಕೆ ಮೆಲುಕು ಅಂತ ಇಟ್ಟಿದ್ದಾರೆ. ಅದರಿಂದ ನಾನು ನಿಮಗೆ ಹೇಳುವ ಕಿವಿ ಮಾತು, ಲೋಚನ ಕಂಡದ್ದನ್ನು ಮೆಲುಕು ಹಾಕುವ ಸ್ವಭಾವನ ಬೆಳೆಸ್ಕೊಂಡ್ರೆ ಬಹುಶಃ ಪಾಠ ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ. ಬೇಂದ್ರೆಯವರು ಯಾರಿಗೋ ಹೀಗೆ ಪಾಠ ಹೇಳ್ತಾ ಇದ್ರು, ಅವನು ಇನ್ನೊಬ್ಬ ತೂಕಡಿಸ್ಕೊಂಡು ಕೇಳ್ತಾ ಇದ್ದ, ನಾ ಹೇಳಿದ್ದೆಲ್ಲ ತಿಳಿತೇನೋ ಅಂದರು. ತಿಳಿತು ಅಂತ ಹೇಳಕ್ಕೆ ಭಯ, ಪ್ರಶ್ನೆ ಕೇಳ್ತಾರೆ, ತಿಳ್ಕೋತೀನಿ ಅಂದರು. ತಿಳಿದ್ರೆ ಸಾಲದು ಕಣೋ, ಹೊಳಿಬೇಕು ಅಂದರು. ಅಂದರೆ ಹೊಸ ಹೊಸ ವಿಚಾರಗಳು ಹೊಳಿಬೇಕು. ನೋಡಿ, ಲೋಚನದ ಕೆಲಸ ನೋಡಿದ ತಕ್ಷಣ ಆದಮೇಲೆ ಎಷ್ಟು ಕೆಲಸ ಇದೆ. ತಿಳಿದ್ರೆ ಸಾಲದು ಕಣೋ, ಹೊಳಿಬೇಕು ಅಂದರು. ಹೊಳಸ್ಕೋತೀನಿ ಇಂದ. ಹೊಳೆದ್ರೆ ಸಾಲದು ಕಣೋ, ಮನಸ್ಸಿನಾಳಕ್ಕೆ ಇಳಿಬೇಕು ಅಂದರು. ಅಲ್ವಾ? ಮನಸ್ಸಿನಾಳಕ್ಕೆ ಇಳಿಬೇಕಾದ್ರೆ ಇಳಿದ್ರೆ ತಾನೇ ಅದು ಬೆಳೆ ಬೆಳೆಯೋಕ್ಕೆ ಸಾಧ್ಯ ಆಗೋದು. ಇಳಿಸ್ಕೋತೀನಿ ಇಂದ. ಇಳಿದ್ರೆ ಸಾಲದು ಕಣೋ, ಮೊಳಿಬೇಕು ಅಂದರು. ಮೊಳಸ್ಕೋತೀನಿ ಇಂದ. ಮೊಳೆದ್ರೆ ಸಾಲದು ಕಣೋ, ಬೆಳಿಬೇಕು ಅಂದರು. ಅಂದರೆ ಲೋಚನದಲ್ಲಿ ಕಂಡು ದೊರೆತ ಮಾಹಿತಿಯನ್ನು ನೀವೇನೇನು ಮಾಡಬೇಕು? ಇಳಿಸ್ಕೋಬೇಕು, ಅಲ್ಲ ಮೊದಲು ಹೊಳಸ್ಕೋಬೇಕು. ಅದೇ ಕ್ರಮ. ಮೊದಲು ಮೊಳಸ್ಕೊಳ್ಳೋಕೆ ಹೊಡೋದ್ರೆ ಆಗುತ್ತಾ? ಅದು ಇಲ್ಲ ಅಲ್ವಾ? ದೋಸೆ ಹಿಟ್ಟು ಹಿಂದೆ ರುಬ್ಬಿಟ್ಟಿರಬೇಕು, ಅದು ಕಾವಲಿ ಮೇಲೆ ಹಾಕಬೇಕು. ಕಾವಲಿ ಇದು ದೋಸೆ ಹಿಟ್ಟು ಆಮೇಲೆ ಮಾಡ್ತೀನಿ, ಕಾವಲಿ ಹಾಕ್ಬಿಟ್ಟು ದೋಸೆ ಮಾಡಿಬಿಡುತ್ತೆ, ನಿಂತಾಗುತ್ತೇನೋ. ಆದ್ದರಿಂದ ಮೊದಲು ಏನಾಗಬೇಕು? ಹೊಳಿಬೇಕು, ಆಮೇಲೆ ಮೊದಲು ತಿಳಿಬೇಕು, ಆಮೇಲೆ ಹೊಳಿಬೇಕು, ಆಮೇಲೆ ಇಳಿಬೇಕು, ಆಮೇಲೆ ಮೊಳಿಬೇಕು, ಆಮೇಲೆ ಬೆಳಿಬೇಕು. 2 ಅಕ್ಷರದ ಪದ, ತಿಳಿ, ಹೊಳಿ ಅಲ್ವಾ, ಇಳಿ, ಮೊಳೆ, ಬೆಳೆ. ಈ 2 ಅಕ್ಷರದ 5 ಪದಗಳಲ್ಲಿ ನಾವು ಲೋಚನ ಮಾಡಿದ್ದನ್ನು ಏನು ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳಿದರು ಅಲ್ವಾ? ನಾವು ಇಷ್ಟು ದಿವಸ ಇಷ್ಟು ಮಾಡ್ತಾ ಇಲ್ಲ ಅಲ್ವಾ? ನಾವು ಪಾಠದ ಬಗ್ಗೆ ಇಷ್ಟು ಗಂಭೀರವಾಗಿ ತಗೊಂಡು ಅಲ್ವಾ? ನಾವು ಯಾವುದೋ ಕಣ್ಣು ನೋಡಿದ್ದನ್ನು, ಯಾವುದೋ ಒಂದು ಸಿನಿಮಾ ಪೋಸ್ಟ್ ನೋಡಿದಾಗ, ಇದು ಯಾವ ಸಿನಿಮಾದಲ್ಲಿ ಅವನು ಹೀರೋಯಿನ್ ಕೆನ್ಗೊಡಿಯೋ ಫೋಟೋ ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ. ಯಾವುದರಲ್ಲಿ? ವಾಲ್ ಪೋಸ್ಟ್ರಲ್ಲಿ. ಹಾಂ, ಆಯ್ತಾ? ಆ ವಾಲ್ ಪೋಸ್ಟ್ರಲ್ಲಿ ಕಟ್ ಮಾಡಿದ್ದನ್ನು ಏನು ಮಾಡ್ತಾರೆ? ವಾಲ್ ಪೋಸ್ಟಲ್ಲಿ ಕಟ್ ಮಾಡಿದ್ದನ್ನು ನೀವು ನೋಡಿಬಿಟ್ಟು ಈ ದೃಶ್ಯ ಸಿನಿಮಾದಲ್ಲಿ ಯಾವಾಗ ಬರುತ್ತೆ ಅಂತ ನಿಮ್ಮ ಕಣ್ಣು ಪ್ರಶ್ನೆ ಹಾಕುತ್ತೆ. ಅದನ್ನು ಯೋಚನೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆವಾಗ ಪಾಠ ಮರ್ತೋಗ್ಬಿಡುತ್ತೆ. ಅದರಿಂದ ಆಲೋಚನೆಯನ್ನು ಎಲ್ಲಿ ಮಾಡಬೇಕೋ ಅಲ್ಲಿ ನಾವು ಮಾಡಬೇಕು, ಎಲ್ಲಿ ಮಾಡಬಾರ್ದೋ ಅಲ್ಲಿ ಮಾಡಬಾರ್ದು ಅಲ್ವಾ? ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳುವುದಿಲ್ಲ ಅಂತ ಕೋರ್ಟಲ್ಲಿ ಹೇಳಿಬಿಟ್ಟು ಬರೀ ಸುಳ್ಳೇ ಹೇಳೋದು. ನಿಮ್ಮೆಲ್ಲ ಸೀರಿಯಲಲ್ಲೂ ಅದೇ ಹಣೆ ಬರ. ನಾನು ಹೇಳೋದು, ನಾನು ಪಾಠವನ್ನೇ ಗಮನಿಸಿ ನೋಡುತ್ತೇನೆ, ಪಾಠಕ್ಕೆ ಸಂಬಂಧ ಸಂಗತಿಗಳನ್ನೇ ನೋಡುತ್ತೇನೆ, ಪಾಠಕ್ಕೆ ಸಂಬಂಧಪಟ್ಟಂತೆ ಕಲ್ಪಿಸಿಕೊಳ್ಳುತ್ತೇನೆ, ಪಾಠಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡ್ತೇನೆ, ಪಾಠಕ್ಕೆ ಸಂಬಂಧಪಟ್ಟಾಗೆ ಏಕಾಗ್ರತೆ ಮಾಡ್ತೇನೆ ಅಂತ ಅನ್ಬೇಕು. ಅಂದರೆ ಏನಂತ ಅರ್ಥ? ಒಂದು ಶಿಸ್ತಿಗೆ ನಮ್ಮ ಲೋಚನವನ್ನು ಒಳಪಡಿಸಬೇಕು. ಆ ಶಿಸ್ತಿಗೆ ಒಳಪಡಿಸದೆ ಅದಕ್ಕೆ ಸ್ವಾತಂತ್ರ್ಯ ಕೊಟ್ಟುಬಿಟ್ರೆ ಏನಾಗುತ್ತೆ ಹೇಳಿ? ಅದಕ್ಕೆ ಸ್ವಾತಂತ್ರ್ಯ ಕೊಟ್ಟರೆ ಇಲ್ಲೆಲ್ಲ ಹೋಗುತ್ತೆ ಅಲ್ವಾ? ಬರ್ನಾಡ್ ಶಾ ಒಂದು ಸರಿ ಭಾಷಣ ಮಾಡ್ತಾ ಇದ್ರು. ಅವ್ರ ಪ್ಯಾಂಟು ಲೂಸ್ ಆಗಿತ್ತು, ಮೇಲೆ ಕೇಳ್ಕೊತಾ ಇದ್ರು. ಒಬ್ಬಳು ಹೆಂಗ್ಸ್ ಹೇಳಿದ್ಲು, ಸರ್ ನಿಮ್ಮ ಭಾಷಣ ತುಂಬ ಚೆನ್ನಾಗಿದೆ, ಆ ಪ್ಯಾಂಟ್ನ ಮತ್ತೆ ಮೇಲೆ ಹೇಳ್ಕೊತೀರಲ್ಲ, ಭಾಳ ಆಕ್ವರ್ಡಾಗಿ ಕಾಣುತ್ತೆ ಅಂತ ಹೇಳಿದರು. ಅದಕ್ಕೆ ಬರ್ನಾಡ್ ಶಾ ಹೇಳಿದರು, ಏನು ಮಾಡೋದು ಮೇಡಮ್, ಬಿಟ್ಟರೆ ಇನ್ನೂ ಆಕ್ವರ್ಡಾಗಿ ಕಾಣುತ್ತೆ ಅಂತ ಹೇಳಿದರು. ಹಾಗೆ ಮನಸ್ಸು ಕಣ್ಣು ಎರಡೂ ಕೂಡ ಚಂಚಲವಾದ್ದು ಅಲ್ವಾ? ಜಿಂಕೆಯ ಕಣ್ಣು ತುಂಬ ಸುಂದರ ಅಂತ ಹೇಳ್ತಾರೆ ಅಲ್ವಾ? ಜಿಂಕೆ ಕಣ್ಣು ದೊಡ್ಡ ಕಣ್ಣು, ಅದಕ್ಕೆ ಫಳ ಫಳ ಹೊಳೆಯೋ ಕಣ್ಣು. ಆದರೆ ಅದು ತುಂಬ ಸುಂದರ ಅಂತ ಹೇಳ್ತಾರೆ. ಯಾಕೆ ಸುಂದರ ಅದು? ಅದರ ಕಣ್ಣು ಚಂಚಲ. ಎಲ್ಲಿ ಯಾವ ಕಡೆಯಿಂದ ಹುಲಿ ಬರುತ್ತೋ, ಯಾವ ಕಡೆಯಿಂದ ಸಿಂಹ ಬರುತ್ತೋ ಅಂತ ಸುತ್ತ ನೋಡ್ತಾ ಇರುತ್ತೆ. ಆ ಚಂಚಲವಾದ ಕಣ್ಣು ನೋಡೋರಿಗೆ ಚೆನ್ನಾಗಿರುತ್ತೆ. ಆ ಜಿಂಕೆಗೆ ಹುಲ್ಲು ತಿನ್ನೋಕ್ಕೂ ಬಿಡೋದಿಲ್ಲ. ಅದು ಬಿಡುತ್ತೆ. ಅದು ಆ ಭಯನ ಹೆತ್ಕೊಂಡ್ಬಿಟ್ರೆ ತುಂಬ ಹೆದರ್ಕೊಂಡ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಜಿಂಕೆ ಸದಾ ಸುತ್ತ ನೋಡ್ತಾ ಇದ್ದರೆ ಸಿಂಹ ಬರಲ್ಲ, ಹೊಟ್ಟಗಿಲ್ದೆ ಸತ್ತೋಗುತ್ತೆ. ಭಯನೂ ತುಂಬ ಜಾಸ್ತಿ ಆದರೂ ಒಳ್ಳೇದಲ್ಲ. ಹಾಗೇನೆ ಭಯ ಇಲ್ಲ, ಯಾವ ಹುಲಿ ಬರುತ್ತೆ ನಾನು ತಿನ್ಕೊಂಡಿರ್ತೀನಿ ಅಂತ ಹಾಯಾಗಿದ್ದು ಬಿಟ್ರೆ ಆವಾಗ ಹುಲಿ ಬಂದು ತಿನ್ಕೊಂಡು ಹೊರಟೋಗುತ್ತೆ. ಆದ್ದರಿಂದ ನೀವು ಅಷ್ಟೇ, ಪರೀಕ್ಷೆಯ ಭಯ ನಿಮ್ಮನ್ನು ವಿಪರೀತ ಕಾಡಿದರೆ ಆವಾಗ ಕಣ್ಣು ನೋಡಿ ಅರ್ಥ ಮಾಡ್ಕೋಬೇಕಾದ ಪಾಠ ನಿಮ್ಗೆ ಅರ್ಥ ಆಗೋದಿಲ್ಲ. ಅದೇ ಥರ ತುಂಬ ಧೈರ್ಯ ಮಾಡಿಬಿಟ್ರು ಅದು ಅರ್ಥ ಆಗೋದಿಲ್ಲ. ಆದ್ದರಿಂದ ಪ್ರೀತಿಯ ಮಕ್ಕಳೇ, ನಾನು ಹೇಳೋಕ್ಕೆ ಹೊರಟಿದ್ದಿಷ್ಟೇ. ಲೋಚನ ಅನ್ನೋ ವಿಷಯ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಅನೇಕ ವೇಳೆ
ಲೋಚನವೆಲ್ಲ ಆಲೋಚನೆಯಾಗಿದ್ದರೆ ನಮ್ಗೆ ಹುಚ್ಚಿಡ್ದು ಬಿಡ್ತಿತ್ತು. ಆದ್ದರಿಂದ ಯಾವ ಲೋಚನದ ವೀಕ್ಷಣೆಯನ್ನು ಆಲೋಚನೆ ಮಾಡ್ಕೋಬೇಕು, ಯಾವುದನ್ನು ಮಾಡ್ಕೋಬಾರ್ದು ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟದ್ದು. ಆದ್ದರಿಂದ ನಾವು ಈಗ ಕಲಿಯುವ ಹಂತದಲ್ಲಿ ಇದನ್ನು ಸರಿಯಾಗಿ ಕಲ್ತ್ಕೋಬೇಕು. ಆದ್ದರಿಂದ ಇದು ತುಂಬ ಗಮನಿಸಬೇಕಾದದ್ದು. ಉದ್ವೇಗಕ್ಕೆ ಒಳಗಾಗಬಾರ್ದು. ನೀವು ಸ್ನೇಹಿತರಿಬ್ಬರು ಕ್ಲಾಸ್ ರೂಮಿಗೆ ಬರುವಾಗ ಜಗಳ ಕಾಯ್ಕೊಂಬರಬಾರ್ದು. ಒಬ್ಬರು ದೇವ್ರಿದ್ದಾನೆ ಅಂತಾರೆ, ಇನ್ನೊಬ್ಬರು ದೇವ್ರಿಲ್ಲ ಅಂತಾರೆ. ನೀವಿಬ್ಬರು ಜಗಳ ಕಾಯ್ಕೊಂಡು ಬಂದು ಕ್ಲಾಸಲ್ಲಿ ಕೂತ್ಕೊಂಡ್ರೆ ಅವನೇನು ಹೇಳ್ದ, ನಾನು ಇನ್ನೊಂದೇನು ಹೇಳಲಿ ಅಂತ ನೀವು ಪಾಠ ಕೇಳಿದರೆ ಆಗೋದಿಲ್ಲ. ಅದಕ್ಕೋಸ್ಕರ ಉದ್ವೇಗಕ್ಕೆ ಒಳಗಾಗಬಾರ್ದು. ಆಯಿತು, ಇದಾನೆ ನೀನು ಅನ್ಕೋ, ಇಲ್ಲ ಅಂತ ನಾನು ಅನ್ಕೋತೀನಿ, ಕಾಲ ನಿರ್ಧಾರ ಮಾಡಲಿ. ಇವಾಗ ಯಾಕೆ ನಾವು ಇಬ್ಬರು ನಿರ್ಧಾರ ಮಾಡಬೇಕು ಅಂತ ರಾಜೀವ್, ಲೆಟ್ ಅಸ್ ಅಗ್ರಿ ಟು ಡಿಸಗ್ರಿ ಅಂದ್ಬಿಟ್ರೆ ಅವಾಗ ಜಗಳ ಆಗೋದಿಲ್ಲ. ಆತ್ಮೀಯ ಮಕ್ಕಳೇ, ಕಣ್ಣಿನ ದಕ್ಷವಾದ ಕೆಲಸಕ್ಕೆ ಏನಿರಬೇಕು, ಅದ್ರ ಮೇಲೆ ಲಗಾಮ್ ಇರಬೇಕು. ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು ಅನ್ನೋಂಥ ಲಗಾಮ್ ಇರಬೇಕು. ಕಣ್ಣು ಹೇಳಿದ ಹಾಗೆಲ್ಲ ಕೇಳೋಕ್ಕೆ ಶುರು ಮಾಡಿಬಿಟ್ರೆ ನೀವು ತುಂಬ ಅಪಾಯ ಅಲ್ವಾ? ಆದ್ದರಿಂದ ಕಣ್ಣನ್ನು ನಾ ಹೇಳ್ದಾಗ ಕೇಳೋ ಹಂಗೆ ಇಟ್ಕೋಬೇಕೇ ಹೊರತು ಕಣ್ಣು ಹೇಳಿದಾಗ ನಾವು ಕೇಳಬಾರ್ದು ಅಲ್ವಾ? ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಸೆನ್ಸ್ ಆರ್ಗನ್ಸ್ ಆರ್ ವೆರಿ ಗುಡ್ ಸ್ಲೇವ್ಸ್ ಬಟ್ ವೆರಿ ಕ್ರೂಯಲ್ ಮಾಸ್ಟರ್ಸ್. ಅದಕ್ಕೆ ಲೋಚನ ಅಪವಾದ ಅಲ್ಲ. ನೀವೇನಾದ್ರು ಕಣ್ಣು ಹೇಳಿದಾಗೆ ಕೇಳ್ತಾ ಇದ್ರಿ, ನಿಮ್ಮನ್ನು ಪಾಠ ಓದೋಕ್ಕೆ ಬಿಡೋದಿಲ್ಲ. ಓದ್ತಾ ಕೂತಿರ್ತೀರ ನೀವು, ಆಯಿತಾ? ಮನೇಲೇನೋ ಅಲ್ಲಿ ಅಡುಗೆ ಮನೇಲಿ ಶಬ್ದ ಆಯಿತು, ಒಗ್ಗರಣೆ ಹಾಕಿದ್ದು, ಅಮ್ಮ ಏನಿವತ್ತು ಸಾಂಬಾರು ಅಂತ ಕೇಳ್ತೀರಾ, ಇಲ್ಲಿ ಓದಿದ್ದು ಹೊಟ್ಟೋಯ್ತು. ಹಾಗೆ ಮೂಗು ಹೇಗೆ ನಿಮ್ಮನ್ನು ಚಂಚಲಗೊಳಿಸುತ್ತೋ, ಕಣ್ಣು ಮೂಗಿಗಿಂತ ಜಾಸ್ತಿ ಚಂಚಲಗೊಳಿಸುತ್ತೆ. ನಮ್ಮ ಕಾಲದಲ್ಲಿ ರೇಡಿಯೋ ಹಾಕ್ಕೊಂಡು ಪಾಠ ಓದ್ತಿದ್ವಿ. ನೀವು ಟಿ ವಿ ಹಾಕ್ಕೊಂಡು ಓದಿ ನೋಡೋಣ ನಿಮ್ಮ ಕೈಲಾದರೆ ಖಂಡಿತ ಸಾಧ್ಯವಿಲ್ಲ ಅಲ್ವಾ? ಅದರಿಂದ ಕಣ್ಣು ಬಹಳ ಸೂಕ್ಷ್ಮ, ಬೇರೆ ಇಂದ್ರಿಯಗಳಿಗಿಂತ ಕಣ್ಣು ಬಹಳ ಸೂಕ್ಷ್ಮ. ಗಮನ ಸೆಳೆದು ಬಿಡುತ್ತೆ, ನಮ್ಮನ್ನು ತಪ್ಪುದಾರಿಗೆ ಕರ್ಕೊಂಡು ಹೋಗುತ್ತೆ. ಯಾವ ಕಣ್ಣು ನಮಗೆ ಮಿತ್ರನಾಗಬಲ್ಲದೋ, ಯಾವ ಕಣ್ಣು ನಮಗೆ ಸೇವಕನಾಗಿರಬೇಕೋ, ಅದೇ ಕಣ್ಣು ನಮಗೆ ಯಜಮಾನ ಆದರೆ ತುಂಬ ಅಪಾಯ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಇಂದ್ರಿಯಾಣಾಂ ಹಿ ಚರತಾಂ ಎನ್ ಮನೋನು ವಿಧೀಯತೆ. ಅಂದರೆ ಕಣ್ಣು ಇಂದ್ರಿಯ ತಾನೆ, ಕಣ್ಣು ಎಲ್ಲಿ ಹೋಗುತ್ತೋ ಅಲ್ಲಿ ಮನಸ್ಸು ಹೋದರೆ ಏನಾಗುತ್ತೆ? ಇಂದ್ರಿಯಾಣಾಂ ಹಿ ಚರತಾಂ ಎನ್ ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾ. ನಾನು ಏನು ಕೆಲಸ ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆನೇ ಕಳೆದೋಗ್ಬಿಟ್ಟು ವಾಯುರ್ನಾವಂ ಇವಾಂಬಸಿ, ಜೋರಾಗಿ ಗಾಳಿ ಬೀಸಿ ಹಡಗನ್ನು ಬೇರೆ ದಿಕ್ಕಿಗೆ ಕರ್ಕೊಂಡೋಗೋ ಹಾಗೆ ಕರ್ಕೊಂಡು ಹೊಟ್ಟೋಗುತ್ತೆ ಅಂತ ಹೇಳ್ತೀವಿ ಅಲ್ವಾ? ನಾವು ಹುಡುಗರಾಗಿರ್ತೀವಿ, ನಾಯಿ ಸಾಕ್ತಿರ್ತೀವಲ್ಲ, ನಾಯಿ ಮರಿ ಇರುತ್ತೆ, ನಾವು ನಾಯಿ ಮರಿನ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ. ನಮಗೆ ವಯಸ್ಸಾಗುತ್ತೆ, ನಾಯಿ ನಮಗೆ ವಯಸ್ಸು ಅಷ್ಟೇ ಇರುತ್ತೆ, ನಾಯಿ ಬೇಗ ಬೇಗ ಪ್ರಬಲವಾಗಿಬಿಡುತ್ತೆ. ಅವಾಗಲೂ ನಾವು ನಾಯಿ ಜೊತೆಲಿ ವಾಕಿಂಗ್ ಹೋಗ್ತೀವಿ. ಯಾರು ಕರ್ಕೊಂಡು ಹೋಗ್ತಾರೆ? ನಾಯಿ ನಮ್ಮನ್ನು ವಾಕಿಂಗ್ ಕರ್ಕೊಂಡು ಹೋಗುತ್ತೆ ಅಲ್ವಾ? ಈಗ ನಾಯಿಯನ್ನು ನಾವು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾ, ನಾಯಿ ನಮ್ಮನ್ನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾ? ಯಾವುದು ನಮ್ಮ ಉದ್ದೇಶ? ಲೋಚನ ಅನ್ನೋದೇನು? ನಾಯಿ ಅಲ್ವಾ? ನಾಯಿಗೆ ಸ್ವಬುದ್ಧಿ ಇಲ್ಲವೇ ಇಲ್ಲ ಅಲ್ವಾ? ಹಾಗೆ ಕಣ್ಣಿಗೆ ಸ್ವಬುದ್ಧಿ ಇಲ್ಲ. ಅದರಿಂದ ಬುದ್ಧಿ ಯಾವುದನ್ನು ಆಳಬೇಕು? ಮನಸ್ಸನ್ನು ಆಳಬೇಕು, ಕಣ್ಣನ್ನು ಆಳಬೇಕು. ಮನಸ್ಸು ಈ ಪಾಠ ಅರ್ಥ ಆಗುತ್ತೋ ಇಲ್ವೋ ಒಂದು ಡೈಲೆಮಾ ಸೃಷ್ಟಿ ಮಾಡುತ್ತೆ. ಏಯ್ ಸುಮ್ಮನೆ ಕೂತ್ಕೋ, ನೋಡೋಕೆ ಅಡ್ಡಿ ಆಗುತ್ತೆ, ನೀ ಗಲಾಟೆ ಮಾಡಬೇಡ, ಸೈಲೆನ್ಸ್ ಅಂತ ಹೇಳ್ಬೇಕು. ಅದಕ್ಕೆ ಮನಸ್ಸಿಗೆ ಅಹಂಕಾರ ಇರುತ್ತೆ. ನಂಗೆ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ರೆ ಎಲ್ಲರೂ ಬೈತಾರೆ, ನಾನೇನು ಮಾಡಲಿ ಅಂತ ನಿಮ್ಮ ಮನಸ್ಸಿಗೆ ಅನುಮಾನ ಬರುತ್ತೆ. ಅದನ್ನು ಸೈಲೆನ್ಸ್ ಮಾಡಬೇಕು. ಅದರಿಂದ ನೀವು ನಿಜವಾದ ಬುದ್ಧಿವಂತರಾಗಬೇಕಾದ್ರೆ ಯು ಹ್ಯಾವ್ ಟು ಸೈಲೆನ್ಸ್ ಯುವರ್ ಲೋಚನ, ಯು ಹ್ಯಾವ್ ಟು ಸೈಲೆನ್ಸ್ ಯುವರ್ ಮೈಂಡ್, ಯು ಹ್ಯಾವ್ ಟು ಸೈಲೆನ್ಸ್ ಯುವರ್ ಈಗೋ, ಸೋ ದಟ್ ಚಿತ್ತ ಅಥವಾ ನಿಮ್ಮ ಇದೆಯಲ್ಲ ಅಂತರಂಗ ಇದೆಯಲ್ಲ, ಅದು ನಿಮ್ಮ ಪಾಠವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡೋಕ್ಕೆ ಸಾಧ್ಯ. ಅದು ಪ್ರಶಾಂತವಾಗಿದ್ದರೆ ಮಾತ್ರ ನಿಮ್ಮ ಲೋಚನದ ಕೆಲಸ ಸಾರ್ಥಕವಾಗುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ, ಪಾಠ ಕೇಳ್ತೀರಿ, ಆ ಪಾಠದ ಪ್ರಯೋಜನ ಆಗೋದಿಲ್ಲ ಅಲ್ವಾ? ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ ಬಸವಣ್ಣವ್ರು ಹೇಳಿದ್ದನ್ನು ಸ್ವಲ್ಪ ಬದಲಾಯಿಸ್ಬಿಟ್ಟು, ನೋಡಿ ನೋಡಿ ಕೆಟ್ಟರು ಏನು ನಿಯಂತ್ರಣವಿಲ್ಲದೆ ಅಲ್ವಾ? ನಿಮಗೆ ಕಣ್ಣು ಮನಸ್ಸು ಬುದ್ಧಿ ಮೇಲೆ ನಿಯಂತ್ರಣ ಇಲ್ಲದೆ ಇದ್ದರೆ ನೋಡಿ ನೋಡಿ ಕೇಳ್ತಾರೆ. ಅದರಿಂದ ಇವತ್ತಿನ
ಉಪನ್ಯಾಸದ ಮುಖ್ಯ ತತ್ವ ಏನು ಹೇಳಿ? ಕಣ್ಣು ಚುರುಕಾಗೂ ಇರಬೇಕು, ಆದರೆ ಬುದ್ಧಿಯ ಅಧೀನದಲ್ಲಿರಬೇಕು. ಕಲ್ಪನೆ ಚುರುಕಾಗಿರಬೇಕು, ಬುದ್ಧಿಯ ಅಧೀನದಲ್ಲಿರಬೇಕು. ಬುದ್ಧಿನೂ ಚುರುಕಾಗಿರಬೇಕು, ಗುರಿಯ ಅಧೀನದಲ್ಲಿರಬೇಕು. ಬುದ್ಧಿ ಯಾವುದೋ ಎಲ್ಲೋ ಬುದ್ಧಿ ಉಪಯೋಗಿಸಬಾರ್ದು. ಅಹಂಕಾರವೂ ಚೆನ್ನಾಗಿರಬೇಕು, ಅದು ಕೀಳರಿಮೆನೂ ಉಂಟು ಮಾಡಬಾರ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನು ಉಂಟು ಮಾಡಬಾರ್ದು, ಮೇಲರಿಮೆನೂ ಉಂಟು ಮಾಡಬಾರ್ದು. ಈ ಮೂರು ಮಾಡದೇ ಇದ್ದರೆ ಆಗ ನಿಮ್ಮ ಲೋಚನದ ಕಾರ್ಯ ಯಶಸ್ವಿಯಾಗುತ್ತೆ. ಇದರಲ್ಲಿ ಯಾವುದು ಡಿಸ್ಟರ್ಬ್ ಮಾಡಿದ್ರೂ ಲೋಚನದ ಕಾರ್ಯ ಕೆಟ್ಟೋಗುತ್ತೆ. ಮನಸ್ಸು ಸದಾ ಪ್ರಶಾಂತವಾಗಿರಬೇಕು. ನಿಮಗೆ ಸ್ಟೂಡೆಂಟ್ ಡೇಸ್ ಆರ್ ಗೋಲ್ಡನ್ ಡೇಸ್ ಬಿಕಾಸ್ ಡ್ಯೂರಿಂಗ್ ಸ್ಟೂಡೆಂಟ್ ಡೇಸ್ ಯುವರ್ ಮೈಂಡ್ ಹ್ಯಾಸ್ ಟು ಬಿ ಕೂಲ್. ಜೀವಮಾನ ಪರ್ಯಂತ ಇನ್ನೂ ಇವಾಗ ಪಾಠ ಅರ್ಥ ಆಗಲಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಅಂತ ಹೇಳ್ತೀರಾ. ಅದಕ್ಕಿಂತ ದೊಡ್ಡ ಸಮಸ್ಯೆ ನೀವು ಎದುರಿಸಬೇಕಾಗತ್ತೆ ಜೀವನದಲ್ಲಿ. ಅದಕ್ಕೆ ಪರಿಹಾರ ಕೂಲಾಗಿರೋ ಅಂಥದ್ದು, ಇಂದ್ರಿಯಗಳ ಮೇಲೆ ಹತೋಟಿ ಇಟ್ಕೊಳ್ಳುವಂಥದ್ದು ಅಂತ. ಇಷ್ಟು ನಾನು ಲೋಚನ ಕುರಿತಂತೆ ನಿಮಗೆ ಹೇಳ ಬಯಸಿದ ಅಂಶಗಳು. ಈಗ ಪ್ರಶ್ನೋತ್ತರ. ನೀವು ಏನು ಬೇಕಾದ್ರೂ ಪ್ರಶ್ನೆ ಕೇಳಬೇಕು ಅಲ್ವಾ? ಕೊನೆ ಪೀರಿಯಡ್ ಆದ್ದರಿಂದ ಬೋರ್ ಆಗೋವಂಥ ಸಾಧ್ಯತೆ ಇತ್ತು. ಆದರೆ ನೀವು ಯಾರೂ ಕೆಲಸ ಮಾಡಿಲ್ಲದೆ ಇರೋದ್ರಿಂದ ನಂಗೆ ತುಂಬ ಸಂತೋಷ ಆಗಿದೆ. ಈಗ ಪ್ರಶ್ನೆ ಕೇಳಿದರೆ ನಾನು ಭಾಷಣ ಮಾಡೋಕ್ಕಿಂತ ನಿಮ್ಮ ಮಾತು ಕೇಳೋಕ್ಕೆ ಬಂದಿದ್ದು, ಅದರಿಂದ ಮಾತಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಲೋಚನದಿಂದ ನೋಟ ನೋಡ್ತಿರಲ್ಲ, ನೋಟ ಸಿ ಸಮಥಿಂಗ್, ಅದು ಏನಾಗಬೇಕು ಗೊತ್ತಾ? ಗಮನಿಸು ಅಂತಾಗಬೇಕು. ಗಮನಿಸೋದು ಅದು ನೋಟವೇ. ನೋಟ ಏನಾಗಬೇಕು? ಗಮನಿಸುವುದಾಗಬೇಕು. ಗಮನಿಸುವುದೇನಾಗಬೇಕು? ಯು ಹ್ಯಾವ್ ನೋಟಿಸ್ಡ್ ಇಟ್, ಯು ಹ್ಯಾವ್ ಟು ಅಬ್ಸರ್ವ್. ಅಬ್ಸರ್ವ್ ಅನ್ನೋಕ್ಕೆ ಅವಲೋಕಿಸುವುದು ಅಂದ್ರೇನು? ಲೋಕ ಅಂದರೆ ನೋಡಿದ್ದು, ಅವಲೋಕ ಅಂದರೆ ಆಳದವರೆಗೂ ನೋಡುವಂಥ ಗುಣ ಬರಬೇಕು. ಸೊ ನೋಟ ಗಮನಿಸುವುದಾಗಬೇಕು, ಗಮನಿಸುವುದು ಅವಲೋಕಿಸುವುದು ಆಗಬೇಕು. ಅವಲೋಕಿಸುವುದು ಏನಾಗಬೇಕು? ಡೀಪಾಗಿ ನೋಡಿದ ಮೇಲೆ ಏನಾಗಬೇಕು? ಆಲೋಚಿಸುವುದಾಗಬೇಕು. ಆಲೋಚಿಸುವುದರಿಂದ ತೀರ್ಮಾನಿಸುವಂಥ ಆಗಬೇಕು. ನೀವು ಆಲೋಚನೆ ಮಾಡಿದ್ದ ನಾನು ನೋಡಿದ್ದಿಂದ ಇದು ನನಗೆ ಪಾಠ, ಇದು ನನಗೆ ಅರ್ಥ ಆಯಿತು ಅಂತ ತೀರ್ಮಾನ ಆಗಬೇಕು. ಆ ತೀರ್ಮಾನನ ಕನ್ಸೆಪ್ಷನ್ ಅಂತಾರೆ. ಪರ್ಸೆಪ್ಷನ್ ಬಿಕಮ್ಸ್ ಕನ್ಸೆಪ್ಷನ್. ಆಮೇಲೆ ಅದು ಸರಿಯಾ ಅಂತ ತಾಳೆ ನೋಡಬೇಕು. ಹಾಗೆ ನೀವು ಕ್ಲಾಸಲ್ಲೂ ಪಾಠ ಕೇಳಿದ್ದನ್ನು ನಂಗೆ ಅರ್ಥ ಆಗಿದೆ ಸರಿ, ನಂಗೆ ಅದನ್ನು ಪುಸ್ತಕ ಮುಚ್ಚಿಟ್ಬಿಟ್ಟು ಒಂದೂ ಪದ ಬಿಡ್ದ ಹಾಗೆ ಫಾಸ್ಟಾಗಿ ಬರೆಯೋಕ್ಕೆ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು, ತಾಳೆ ನೋಡ್ಕೋಬೇಕು. ಸೊ ಇಷ್ಟು ಕೆಲಸ ನಡಿಬೇಕು. ಅದರಿಂದ ಕಣ್ಣಿನ ಬಾಗಿಲು ತೆಗೆದರೆ ದೃಶ್ಯ ಬಿದ್ದುಬಿಡುತ್ತೆ. ಮುಂದಕ್ಕೆ ಎಷ್ಟಿದೆ ಪಟ್ಟಿ ಎಣಿಸಿ, ನೋಟ ಆದಮೇಲೆ ಗಮನಿಸು, ಅವಲೋಕಿಸು, ಆಲೋಚಿಸು, ಇತ್ಯರ್ಥ ಮಾಡ್ತಾ ಅದು 5 ಇದೆ. ಆ 5 ಮಾಡಿದರೆ ಮಾತ್ರ ನೀವು ಗಮನಿಸಿದ್ದು ಸಾರ್ಥಕವಾಗಿದೆ. ರಾಘವೇಂದ್ರ ಇಟಗಿ ಅಂತ ಒಬ್ಬರು ಕನ್ನಡ ಕವಿ ಇದ್ದಾರೆ. ಅವರ ಪದ್ಯದೊಂದಿಗೆ ನನ್ನ ಮಾತು ಮುಗಿಸ್ತೀನಿ. ಅಷ್ಟೊತ್ತಿಗೆ ನೀವು ಪ್ರಶ್ನೆ ಕೇಳೋಕ್ಕೆ ತಯಾರಾಗಿ ಅಥವಾ ಪ್ರತಿಕ್ರಿಯೆ ಹೇಳೋಕ್ಕೆ ತಯಾರಾಗಿ. ಬೆಳಕು ಬಂದಿದೆ ಮನೆಯ ಹೊಸ್ತಿಲವರೆಗೆ, ಕಿಟಕಿ ಬಾಗಿಲ ತೆರೆದು ಬರಮಾಡು ಒಳಗೆ. ಯಾವುದು ಕಿಟಕಿ? ಕಣ್ಣು ಅಲ್ವಾ? 2 ಬಾಗಿಲಿದೆ ಅದಕ್ಕೆ ಅಲ್ವಾ? ಅದರಿಂದ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅವರು ನೀನು ಗಮನಿಸಿ ನೋಡು, ಆಮೇಲೆ ಆಲೋಚನೆ ಮಾಡು ಅಂತ ಹೇಳಬೇಕಾಗಿತ್ತು. ಅವರ ಕಲ್ಪನಾ ಶಕ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಬಾಗಿಲು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದು ಎಷ್ಟು ಬೆಳಕು ಬಂದರೂ ಏನಾಗುತ್ತೆ? ನೀವು ಮುಸುಕು ಹಾಕ್ಕೊಂಡು ಮಲ್ಕೊಂಡ್ಬಿಟ್ರೆ ಸೂರ್ಯ ಬಂದು ಬಿಸಿಲಿನಲ್ಲಿ ಬಡಿದ್ರು ನಿಮಗೆ ಎಚ್ಚರ ಆಗೋದೇ ಇಲ್ಲ. ಅದಕ್ಕೆ ಅವ್ರು ಹೇಳಿದರು, ಬೆಳಕು ಬಂದಿದೆ ಮನೆಯ ಹೊಸ್ತಿಲವರೆಗೆ, ಕಿಟಕಿ ಬಾಗಿಲ ತೆರೆದು ಬರಮಾಡು ಒಳಗೆ. ಧನ್ಯವಾದಗಳು. ಈಗ ಹೇಳಿ, ಈ ಪ್ರಶ್ನೆ ಏನಿದ್ರು ಹೇಳಿ. ತಾನೆ ಈಗಿನ್ನೂ ಹೇಳಿದೆ ತಾನೆ, ನೋಡಿದ್ದಕ್ಕೆ ಕಾರಣ ಹುಡುಕ್ಬೇಕು ಅಂತ. ನನಗೆ ಬೇಕಾದ 2. ಯಾಕೆ ಇಷ್ಟ ಆಯಿತು, ಯಾವುದು ಇಷ್ಟ ಆಗಲಿಲ್ಲ, ಯಾಕೆ ಇಷ್ಟ ಆಗಲಿಲ್ಲ, ಯಾವುದು ಇಷ್ಟ ಆಯ್ತು ಹೇಳಿ ಹೋಗಿ ಫಸ್ಟ್. ಯಾರು ಹೇಳಿ ಯಾವ್ದು ಇಷ್ಟ ಆಗಲಿಲ್ಲ ಬೇಕಾದ್ರೂ ಹೇಳಿ. ನಿಮಗೆ 2 ಸ್ವಾತಂತ್ರ್ಯ. ಒಬ್ಬೊಬ್ಬರಾಗಿ ಹೇಳಿ, ಒಬ್ರು ಹೇಳೋವರೆಗೂ ಇನ್ನು ಹೇಳು ಮರಿ. ಎದ್ದು ನಿಂತ್ಕೊಂಡು ನಿನ್ನ ಹೆಸರು, ನಿನ್ನ ತರಗತಿ ಹೇಳ್ಬಿಟ್ಟು ಹೇಳು. ನೋಡೋದನ್ನ ಇಷ್ಟೆಲ್ಲ ಡೀಪಾಗಿ ಯಾವತ್ತೂ ಯೋಚನೆ ಮಾಡಬೇಕು. ಸೊ ಹೊಸ ಕಲಿಲಿಕ್ಕೆ ಸಿಕ್ತು, ಖುಷಿ ಆಯ್ತು. ಥ್ಯಾಂಕ್ ಯು. ನೆಕ್ಸ್ಟ್ ನಂದಿನಿ ರೀತಿ ಅಂತ. ಸೊ ನಾನು 9th ಸ್ಟ್ಯಾಂಡರ್ಡ್. ಸೊ ಲೋಚನಾ ಬಗ್ಗೆ ಹೇಳ್ರಲ್ಲ, ಇದು ಇಂದ್ರಿಯ ಅದು ತುಂಬಾ ಅರ್ಥ ಆಯ್ತು, ಗೊತ್ತಿರಲಿಲ್ಲ, ತುಂಬಾ ಅನೇಕ ಜನ
ವಿಜ್ಞಾನಿಗಳು ಅವ್ರಿಗೂ ಗೊತ್ತಿಲ್ಲ, ಅವ್ರು ಸೆನ್ಸ್ ಆರ್ಗನ್ ಅಂತ ಕರೆದು ಬಿಡ್ತಾರೆ. ಆದರೆ ಕನ್ನಡ ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ. ಆಯಾ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಾವು ಅಳಿಸ್ಬೇಕು. ಹಾಡು ಕೇಳುವಾಗ ಏನನ್ನು ಬೆಳೆಸ್ಕೋಬೇಕು? ಅವು ಕಲ್ಪನೆಯನ್ನು ಬೆಳೆಸ್ಕೋಬೇಕು. ಪಾಠ ಕೇಳುವಾಗ ಆಲೋಚನೆಯನ್ನು ಬೆಳೆಸ್ಕೋಬೇಕು. ಕೆಲವೊಮ್ಮೆ ಎರಡನ್ನೂ ಬೆಳೆಸ್ಕೊಂಡು ನೋಡುವಂಥದ್ದು ಇರುತ್ತಲ್ವ. ಈಗ ಬೆಳಗು ಅಂತ ಬೇಂದ್ರೆಯವ್ರ ಪದ್ಯ ಕೇಳಿದಿರಲ್ಲ, ಅವ್ರೇನು ಹೇಳ್ತಾರೆ ಅಂದರೆ, ಗಿಡಗೆಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಅಂತ ಬರೀತಾರೆ. ಹಾಗೆ ಬರಿಬೇಕಾದ್ರೆ ಎಷ್ಟು ಚೆನ್ನಾಗಿ ಕಲ್ಪಿಸ್ಕೊಂಡಿದ್ದಾರೆ ನೋಡು. ನಾವು ಬೆಳಗಾಗೆ ನೋಡಿದರೆ ಮರದ ಕೊಂಬೆ ಒಳಗೆ ಹಕ್ಕಿ ಕಾಣ್ತಾ ಇಲ್ಲ ನಮಗೆ, ಹಕ್ಕಿ ಹಾಡಿದೆ. ಹಾಗೆ ನಮ್ಮ ದೇಹ ಕೆಲಸ ಮಾಡ್ತಿದೆ, ಒಳಗಡೆ ನಮ್ಮ ಚೈತನ್ಯ ಆತ್ಮ ಇದೆಯಲ್ಲ ಅದು ಅಂತ ಹೊಳೆಯುತ್ತೆ ಅಲ್ವಾ. ಈ ಪದ್ಯಕ್ಕೆ ನೀನು ಆಲೋಚನೆ ಹೆಚ್ಚು ಬೆಳೆಸ್ಕೋಬೇಕಾ, ಕಲ್ಪನೆ ಹೆಚ್ಚು ಬೆಳೆಸ್ಕೋಬೇಕಾ ಹೇಳು ಮಗು? ಎರಡೂ ಬೆಳೆಸ್ಕೋಬೇಕು ಅಲ್ವಾ. ಸಂದರ್ಭ ನೋಡಿ ಬೆಳೆಸ್ಕೋಬೇಕು ಅಲ್ವಾ. ಓಕೆ, ಹೇಳು ಮರಿ. ಹಾಂ ಹಾಂ ಹೌದು ಹೌದು, ಏಕಾಗ್ರತೆ ಗಡ್ಡಿ. ಅದ ಇಷ್ಟ ಆಯ್ತಾ ನಿಮಗೆ? ಯಾವುದೋ ಅಷ್ಟೇ ನೋಡಿ, ಓಝೋನ್ ಇದೆ, ಅದು ರಕ್ಷಾ ಕವಚ ಮೇಲೆ ಇದ್ದರೆ. ಆದರೆ ಭೂಮಿಗೆ ಬಂದರೆ ಏನಾಗುತ್ತೆ, ಆ ಓಝೋನ್ಗೆ ಬ್ಲೀಚಿಂಗ್ ಗುಣ ಇರೋದ್ರಿಂದ ಎಲೆಗಳನ್ನೆಲ್ಲ ಬ್ಲೀಚ್ ಮಾಡಿಬಿಡುತ್ತೆ, ಫೋಟೋಸಿಂಥಿಸಿಸ್ ಆಗ ತಪ್ಪಿಸುತ್ತೆ. ಅದರಿಂದ ಮಾಲಿನ್ಯ ಕೂಡ ಅದು ಅಲ್ವಾ. ಅಜ್ಜ ನಿನ್ನ ಪಾದಧೂಳಿ ತಲೆ ಮೇಲಿರಲಿ, ಕಣ್ಣಿಗೆ ಬೀಳೋದು ಬೇಡ. ಅದೇ ಪಾದಧೂಳಿ ತಲೆ ಮೇಲಿದ್ದರೆ ಅಜ್ಜನ ನೆನಪು ಬರುತ್ತೆ, ಕಣ್ಣಿಗೆ ಬಿದ್ದರೆ ಕಣ್ಣೇ ಕಾಣೋದಿಲ್ಲ. ಹಾಗೆ ಕಣ್ಣು ಅಷ್ಟೇ ಎರಡು ಗುಣಗಳನ್ನು ಇದೆ. ಅದರಿಂದ ಅದನ್ನು ನಾವು ವಿಧೇಯವಾಗಿ ಇಟ್ಕೊಂಡ್ರೆ ನಾವು ಹೇಳ್ದಾಗ ಕೇಳುತ್ತೆ. ಅದಕ್ಕೆ ಸ್ವಾತಂತ್ರ್ಯ ಕೊಟ್ಟರೆ ನಮ್ಮನ್ನು ಹಾಳು ಮಾಡುತ್ತೆ ಅಲ್ವಾ. ಓಕೆ, ನಿಂಗೆ ಇಷ್ಟ ಆಯ್ತಾ ಅದು? ಓಕೆ, ನೆಕ್ಸ್ಟ್ ಹೇಳು ಮರಿ. ನೋಡಿದೆ, ನಂಗೆ ಈಗ ಖುಷಿ ಆಯ್ತಪ್ಪ ಮಾತಾಡಿದ್ದು. ನಾನು ಮಾತಾಡೋಕ್ಕೆ ಬಂದೇ ಇಲ್ಲ, ನಿಮ್ಮ ಮಾತು ಕೇಳಕ್ಕೆ ಬಂದಿದ್ದದ್ದು ನಾನು. ಹಾಂ ಹೇಳು ಮರಿ. ಹಾಂ 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 ತುಂಬ ಇಷ್ಟ ಆಯ್ತಾ? ಅಲ್ಲಿಂದ ಹೇಗೆ ಸ್ಟಾರ್ಟ್ ಆದ್ದು ಹಾಗೆ ಆಗಬೇಕು ಅಂತ. ಹೌದು. ಲರ್ನಿಂಗ್ ಈಸ್ ಎ ಪ್ರಾಸೆಸ್, ಇಟ್ ಇಸ್ ನಾಟ್ ಅನ್ ಆ್ಯಕ್ಷನ್. ನೋಡ್ಬಿಟ್ರೆ ಮುಗಿದೋಗ್ಲಿಲ್ಲ ಅದು, ಅವಾಗ ಪ್ರಾರಂಭ ಆಯಿತು. ಯಾರೋ ಒಂದು ಕತೆ, ಒಂದು ನಗೆಹನಿ ಬರೆದಿದ್ರು. ಏನಂತಂದರೆ, ಎಲ್ಲ ಕತೆಗಳಲ್ಲೂ ಮದುವೆಯಾಗಿ ಗಂಡ ಹೆಂಡತಿ ಸುಖವಾಗಿದ್ರು ಅಂತ ಬರುತ್ತೆ. ನಿಜವಾದ ಸಮಸ್ಯೆ ಶುರುವಾಗೋದೇ ಅಲ್ಲಿ. ಕತೆ ಸೈಜ್ ದೊಡ್ಡದಾಗಬಾರ್ದು ಅಂತ ಅಲ್ಲಿ ನಿಲ್ತಿರ್ತಾರೆ ಅಂತ. ಹೇಳು ಮಗು. ಹಾಂ 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 ಹ್ಞೂ ಹಾಂ ಹಾಂ ಥ್ಯಾಂಕ್ ಯು. ನೋಡಿ, ಅದಕ್ಕೆ ಹೇಳಿದ್ದು, ನಾವು ಮಾಡ್ತಿರ್ಲಿಲ್ಲ ಅಂತಲ್ಲ, ಇವೆಲ್ಲ ನಮಗೆ ಗೊತ್ತಿಲ್ಲ ಮಾಡ್ತಿರ್ತೀವಿ. ನಾನು ಹೊಸದೇನು ಹೇಳಿಲ್ಲ. ಆದರೆ ಎಲ್ಲಿ ಅಡಿಗೆರೆ ಹಾಕಬೇಕು, ಎಲ್ಲಿ ಅಂಡರ್ಲೈನ್ ಮಾಡಬೇಕು, ಎಲ್ಲಿ ಹೈಲೈಟ್ ಮಾಡಬೇಕು ಅನ್ನೋದನ್ನು ನಾನು ಒತ್ತು ಕೊಟ್ಟಿದ್ದರಿಂದ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ. ಹಾಂ ಕೇಳು ಮರಿ. ಹಾಂ ಹೇಳು ಮರಿ. ಹಾಂ ಹಾಂ ಪ್ರಭಾವ ಬೀರುತ್ತೆ. ಓಕೆ, ನೋಡು ಮರಿ, ಲೋಚನ ಅನ್ನೋದು ಲೋಹದ ಅದುರು ಇದ್ದ ಹಾಗೆ. ಏನೋ ಕುದುರೆ ಮುಖಕ್ಕೆ ಹೋದ್ರೆ ಕಬ್ಬಿಣದ ಅದುರು ಸಿಗುತ್ತೆ. ಒಂದು ಹಿಡಿ ತಗೊಂಬಂದ್ರೆ ನೀವು ಅದನ್ನು ಏನು ಮಾಡೋಕ್ಕಾಗುತ್ತೆ? ಬಟ್ಟೆ ಎಲ್ಲ ಕೊಳೆ ಆಗುತ್ತೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅದನ್ನೇ ಕಬ್ಬಿಣವನ್ನಾಗಿಸಿದರೆ ಅನೇಕ ಉಪಯೋಗಗಳಿದೆ. ಆದರೂ ಒಂದು ಕಬ್ಬಿಣದ ಉಂಡೆ ಹಾಕಿಸಿದ್ರೂ ಉಪಯೋಗ ಇಲ್ಲ. ಅದನ್ನೊಂದು ಮೊಳೆ ಹಾಕಿಸಿದ್ರೆ ಸುತ್ತಿಗೆಯಲ್ಲಿ ಹೊಡೆದು ಉಪಯೋಗ ಮಾಡ್ಬೋದು. ಅದರಿಂದ ಎರಡು ಹಂತ ಇದೆ. ಏನಂದರೆ, ಅದುರನ್ನು, ಲೋಹದ ಅದುರನ್ನು ಲೋಹ ಮಾಡೋದು, ಲೋಹವನ್ನು ಆಮೇಲೆ ಬೇರೆ ಸಾಧನವಾಗಿ ಬಳಸ್ಕೊಳ್ಳೋದು. ಎರಡು ಹಂತ ಇದೆ ತಾನೆ. ಹಾಗೆ ಪಾಠ ಕಲ್ತಿದ್ದನ್ನು ಮೊದಲು ಅರ್ಥ ಮಾಡಿಕೊಂಡು ಸ್ಪಷ್ಟ ಮಾಡ್ಕೊಳ್ಳೋದು. ಅದೇನದು? ಲೋಹದದನ್ನು ಲೋಹ ಮಾಡಿದಾಗೆ. ಆ ಪಾಠದಲ್ಲಿ ಕಲ್ತ್ಕೊಂಡಿದ್ದನ್ನು ಪರೀಕ್ಷೆಯಲ್ಲಿ ಬರೆಯೋದು, ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದು, ಅದೆಲ್ಲ ಏನಿದೆ? ಲೋಹದಿಂದ ಸಾಧನೆಗಳನ್ನ ಮಾಡಿದ ಹಾಗೆ ಎರಡು ಹಂತ. ಅದರಿಂದ ಲೋಹದ ಅದಿರು ಧಾರಾಳವಾಗಿದೆ. ನಾವೇನು ಮಾಡ್ತೀವಿ? ಅದ್ರನ್ನ ಹೊತ್ಕೊಂಡು ಓಡಾಡಿ ಬಟ್ಟೆ ಎಲ್ಲ ಗಲೀಜಾಯ್ತಿದ್ದೆ, ಲೋಹದ ಅದಿರು ಇಟ್ಕೊಂಡು. ಈಗ ನವಿಲ್ ಗರಿ ತುಂಬ ನೋಡೋಕೆ ಚೆನ್ನಾಗಿದೆ, ತಂದು ಇಟ್ಕೋತೀರ, ಮುಂದಕ್ಕೆ ಏನು ಮಾಡೋಕ್ಕೆ ಗೊತ್ತಾಗಲ್ಲ. ಹಾಗೆ ಇಷ್ಟವಾದ್ದನ್ನೆಲ್ಲ ನೆನ್ಪಿಟ್ಕೋಬಾರ್ದು, ಉಪಯುಕ್ತವಾದ್ದನ್ನು ನೆನ್ಪಿಟ್ಕೋಬೇಕು ಅಲ್ವಾ. ಇದು ನನಗೆ ಮುಂದೆ ಉಪಯೋಗ ಆಗುತ್ತೆ ಅನಿಸಿದರೆ ಆಗ ಗಮನ ಕೊಟ್ಟು ನೋಡ್ಬೇಕು. ನೀವು ಹೇಳಿದೆಲ್ಲ ಯಾವ್ದು ಜಾಸ್ತಿ ಬೇಕು ಅಂತ.
ಉಪಯುಕ್ತವಾದದ್ದಕ್ಕೆ ಹೆಚ್ಚು ಗಮನ ಕೊಡಬೇಕು. ಆ ಕ್ಷಣಕ್ಕೆ ಖುಷಿ ಕೊಟ್ಬಿಟ್ಟು ಆಮೇಲೆ ಉಪಯೋಗ ಆಗಿಲ್ಲದೆ ಇರೋದಕ್ಕೆ ಗಮನ ಕೊಡಬಾರ್ದು. ಓಕೆ, ಹಾಂ ಹೇಳು ಮಗು. ಹಾಂ ಹೇಳಪ್ಪ, ಯಾವ ಕ್ಲಾಸು? 10th. ಓಕೆ, ಏನಪ್ಪ? ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದೇ ಇದು ನೆಕ್ಸ್ಟ್ ಉಪನ್ಯಾಸದಲ್ಲಿ ಅದು ಹೇಳೋಣ ಅಂತಿದ್ದೆ, ನಾನು ಹೇಳ್ತೀನಿ. ಈಗ ಇದನ್ನು ಮುಗಿಸೋಣ ಹಾಗಾದ್ರೆ. ಓಕೆ, ಇದು ರೆಕಾರ್ಡಿಂಗ್ ಮುಗೀತಲ್ಲಪ್ಪ. IPS ಇದಕ್ಕೆಲ್ಲ ಸಿಲೆಬಸ್ಸೇ ಇಲ್ಲ, ಆದರೆ ಇಲ್ಲಿ ಒಂದು ಸಿಲೆಬಸ್ ಇದೆ. ಆ ದೃಷ್ಟಿಯಿಂದ ಅದು ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ. ಆದರೆ ಇನ್ನೊಂದು ಅರ್ಥದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಹೌದು. ಸಿಲೆಬಸ್ಸಲ್ಲಿ ಇಲ್ಲದೆ ಇರೋದು ಕೆಲವೆಲ್ಲ ಇದು ನಿಮ್ಮ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನಲ್ಲಿ ಇದೆ. ಉದಾಹರಣೆಗೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತಿದೆ. ಅದು ನಿಮ್ಮ ಕ್ಲಾಸ್ ರೂಮಲ್ಲಿ ಅದನ್ನು ಹೇಳ್ಕೊಟ್ಟಿರೋದಿಲ್ಲ. ಅದು ಸೋಷಿಯಲ್ ಸೈನ್ಸು ಅಲ್ಲ, ಮ್ಯಾಥಮೆಟಿಕ್ಸು ಅಲ್ಲ, ಕನ್ನಡ ಇಂಗ್ಲೀಷ್ ಅಲ್ವೇ ಅಲ್ಲ. ಆಯ್ತಲ್ಲ, ಅಂಥದ್ದು ಅದಕ್ಕೆ ಸಿಲೆಬಸ್ಸು ಇಲ್ಲ ಅಲ್ವಾ? ಅದರಿಂದ ಅಂಥದಕ್ಕೆ ನೀವು ತಯಾರಾಗಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ಹಳೆ ಕ್ವಶನ್ ಪೇಪರ್ಗಳೆಲ್ಲ ಒಂದಷ್ಟು ಹಿಂದಿನ ವರ್ಷದ್ದೆಲ್ಲ ತರಿಸ್ಕೊಂಡು ಅವುಗಳಲ್ಲಿ ಯಾವುದಿದೆ ಅಂತ ಅನ್ನೋವಂಥದ್ದನ್ನು ಅಭ್ಯಾಸ ಮಾಡಬೇಕು. ಸಾಮಾನ್ಯಕ್ಕೆ ನೀವೆಲ್ಲ ಅಭ್ಯಾಸ ಅಂದರೆ ಏನು ತಿಳ್ಕೊಂಡಿದ್ದೀರಾ? ಅದಕ್ಕೆ ಉತ್ತರ ತಿಳ್ಕೋಬೇಕು ಅಂತ ತಿಳ್ಕೊಂಡಿದ್ದೀರಾ. ಉತ್ತರ ತಿಳ್ಕೊಂಡ್ರೆ ಸಾಲದು, ಆ ಉತ್ತರ ಯಾಕೆ ಅದೇ ಉತ್ತರ ಸರಿ ಅನ್ನೋದು ಗೊತ್ತಿರಬೇಕು. ಉಳಿದ ಉತ್ತರಗಳು ಯಾಕೆ ತಪ್ಪು ಅಂತಲೂ ಹೇಳಕ್ಕೆ ಬರಬೇಕು ನಿಮಗೆ. ಆ ಮಟ್ಟಕ್ಕೆ 4 ಆನ್ಸರ್ ಕೊಟ್ಟಿರ್ತಾರಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ MCQ. ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ನೀವು ಸರಿಯಾದ ಅರ್ಥ ಮಾಡ್ಕೊಳ್ಳೋದು ಅಂದರೆ ಅಲ್ಲಿ ರೈಟ್ ಆನ್ಸರ್ ಹುಡುಕಬಾರ್ದು, ರಾಂಗ್ ಆನ್ಸರ್ನ ಎಲಿಮಿನೇಟ್ ಮಾಡಿ ಕೊನೆಗುಳಿಯುತ್ತಲ್ಲ, ಅದನ್ನು ಆ್ಯಕ್ಚುಲಿ ಅದರ ಕ್ವಶನ್ ಇರೋದೇ ಹೇಗೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಅಂತ. ನಾವೇನು ಮಾಡ್ತೀವಿ, ಸರಿ ಉತ್ತರ ಹುಡುಕ್ತಾ ಹೋಗ್ತೀವಿ. ಹಂಗಲ್ಲ, ತಪ್ಪು ಉತ್ತರ ಹುಡುಕಬೇಕು. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್. ಯಾವುದಕ್ಕೆ ಸಿಲೆಬಸ್ ಇಲ್ವೋ ಅದಕ್ಕೆ ಹಳೆ ಕ್ವಶನ್ ಪೇಪರ್ನ ಅಧ್ಯಯನ ಮಾಡಬೇಕು. ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ದು ಆನ್ಯುವಲ್ ಎಕ್ಸಾಮಿನೇಷನ್ ಇದೆಯಲ್ಲ, ಹಳೆ ಕ್ವಶನ್ ಪೇಪರ್ ಮಾಡಿದ್ರೆ ಅದೇ ಕ್ವಶನ್ನೇ ಬಂದುಬಿಡುತ್ತೆ ನಿಮ್ಮ. ಯಾಕೆಂದರೆ 3 ಮಾರ್ಕಿಂದು 4 ಮಾರ್ಕಿಂದು ಇರುತ್ತೆ. ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅದೇ ಥರ ಕ್ವಶನ್ ಬರೋಲ್ಲ, ಅಂಥದೇ ಕ್ವಶನ್ ಬರುತ್ತೆ. ಇದನ್ನು ಮರಿಬಾರ್ದು. ಇದು ಒಂದು ಸಂಗತಿ. ಎರಡನೇದೇನಪ್ಪ ಅಂತಂದರೆ, ಕ್ವಶನ್ ಪೇಪರ್ನ ಸ್ವರೂಪನ ನೀವು ಗಮನಿಸಿದರೆ ಇದು ಅದು ನಮ್ಮ ಕ್ಲಾಸ್ ರೂಮಲ್ಲಿ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಡಿಫೈನ್ ಅಂತ ಕೇಳ್ತಾರೆ ಅಲ್ವಾ? ಇಲ್ಲಿ ಆ ಡಿಫೈನ್ ಅನ್ನೋ ಪ್ರಶ್ನೆ ಕೇಳೋದಿಲ್ಲ ಅವರು. ಏನು ಮಾಡ್ತಾರೆ, ಅದನ್ನು ಅಪ್ಲೈಡ್ ಕ್ವಶನ್ಸ್ ಅಂತಾರೆ. ಅಪ್ಲಿಕೇಶನ್ ಟೈಪ್ ಅಂದರೆ ಜೀವನಕ್ಕೆ ಅನ್ವಯಿಸಿ ಕೇಳ್ತಾರೆ. ಯಾಕೆ ಜೀವನಕ್ಕೆ ಅನ್ವಯಿಸಿ ಕೇಳ್ತಾರೆ ಅಂತಂದರೆ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕಾನ್ಸೆಪ್ಟ್ ಕಲ್ತ್ಕೊಂಡಿದ್ದೀರಾ, ಅದನ್ನು ಜೀವನಕ್ಕೆ ಯಾವ ಥರ ಅಳವಡಿಸ್ಕೋಬೇಕು ಅಂತ ಕೇಳಬೇಕು. ಒಂದು ಸರಿ KAS ನಾನು IAS KAS ಪರೀಕ್ಷೆಗಳಿಗೆ ಪಾಠ ಮಾಡಿದ್ದೀನಿ. ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಗೂ ನನ್ನ ವಿದ್ಯಾರ್ಥಿಗಳು ಒಂದು 5-6 ಜನ ಪಾಸ್ ಆಗಿದ್ದಾರೆ. ಅದನ್ನು ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಲಿ ಬಂದರೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಪಾಸ್ ಆಗಕ್ಕೆ ಎಲ್ರಿಗೂ ಇಷ್ಟ. ಆದರೆ ಈ ಪರೀಕ್ಷಾ ವಿಧಾನನ ಇದೆಯಲ್ಲ, ಈ ಓದೋ ವಿಧಾನನ ಅಲ್ಲೂ ಅನ್ವಯಿಸಿದರೆ ಅದು ಆಗೋದಿಲ್ಲ. ಅದಕ್ಕೆ ಬೇರೆ ಓದೋ ವಿಧಾನ ಬೇಕಾಗುತ್ತೆ. ಅಲ್ಲಿ ಆಲೋಚನೆಗೆ ಹೆಚ್ಚು ಪ್ರಾಧಾನ್ಯ ಇರುತ್ತೆ. ಅಲ್ಲೇ ಏನು ಕ್ವಶನ್ ಪೇಪರ್ ತಪ್ಪಿರಲ್ಲ ಅನ್ಕೋಬೇಡಿ, ಅಲ್ಲೂ ತಪ್ಪಿರುತ್ತೆ. ಒಂದು ಸರಿ KAS ಕೇಳಿದರು, ವೈ ಸ್ಪಾಯಿಲ್ಡ್ ಎಗ್ ಆಯ್ತಲ್ಲ, ಫ್ಲೋಟ್ಸ್ ಆನ್ ವಾಟರ್ ಅಂತ ಏನೋ ಕೇಳಿದರು. ನಾನು ಅದನ್ನು ಕನ್ನಡದಲ್ಲಿ ಏನು ಮಾಡಿದ್ರು ಅಂದರೆ, ಕೆಟ್ಟ ಮೊಟ್ಟೆ ಯಾಕೆ ತೇಲುತ್ತೆ ಅಂತ ಕೇಳಿದ್ರು. ಒಳ್ಳೆ ಮೊಟ್ಟೆ ಕೆಟ್ಟ ಮೊಟ್ಟೆ ಅಂತಿಲ್ಲ, ಕೊಳತ ಮೊಟ್ಟೆ ಅಂತ ಬರಿಬೇಕಾಗಿತ್ತು ಅವರು. ಸ್ಪಾಯಿಲ್ಡ್ ಎಗ್ ಅಂತ ಇಂಗ್ಲೀಷಲ್ಲಿ ಇತ್ತಲ್ಲ, ಅನುವಾದ ಮಾಡಿಬಿಟ್ರು ಕೆಟ್ಟ ಮೊಟ್ಟೆ ತೇಲೋದು ಯಾಕೆ ಅಂತ. ಇರಲಿ ಬಿಡಿ. ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದಷ್ಟು ಕ್ವಶನ್ ಪೇಪರಲ್ಲಿರುವ ಕ್ವಶನ್ಗಳಿಗೆ ಆನ್ಸರ್ನ ಮಾಸ್ಟ್ರು ಪಾಠ ಮಾಡಿದಾಗ 4 ತಿಳ್ಕೊಬೇಕು. ಇನ್ನೊಂದಿದೆ, ಮೊದಲ 4 ಆನ್ಸರ್ನಲ್ಲಿ 1 ಆನ್ಸರ್ ಕರೆಕ್ಟ್ ಆನ್ಸರು, 3 ಆನ್ಸರ್ ಏನದು ರಾಂಗ್ ಆನ್ಸರ್ಸ್ ಅಲ್ಲ, ಅವು ಡಿಟ್ರ್ಯಾಕ್ಟರ್ಸ್. ಅದೂ ಕರೆಕ್ಟ್ ಏನೋ ಅಂತ ನಿಮ್ಗೆ ಅನುಮಾನ ಬರುವಂಥ ಆನ್ಸರ್ಗಳವು. ವಾಸ್ತವವಾಗಿ ಕರೆಕ್ಟ್ ಆನ್ಸರ್ ಕೊಡೋದು ತುಂಬ ಸುಲಭ, ಪೇಪರ್ ಸೆಟ್ ಮಾಡಿದವ್ರಿಗೆ. ನಿಮ್ಮನ್ನು ಮಿಸ್ಲೀಡ್ ಮಾಡೋ ಥರ ಆನ್ಸರ್ ಕೊಡೋದು ಇದೆಯಲ್ಲ, ಅದೇ ಕಷ್ಟ ಅಲ್ವಾ? ಅದರಿಂದ ಪ್ರತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೂ 4 ಆನ್ಸರ್ ಕೊಡೋದು ನಿಮ್ಗೆ ಅನುಕೂಲ ಮಾಡಿಕೊಡೋಕ್ಕಲ್ಲ. ಏನಕ್ಕೆ ಹೇಳಿ? ಕನ್ಫ್ಯೂಸ್ ಮಾಡೋಕ್ಕೆ. ನಾ ತಮಾಷೆಯಾಗಿ ಹೇಳ್ತಿದ್ದೆ ಏನಂದರೆ, ಯಾರಾದರೂ ತಪಸ್ ಮಾಡಿದರೆ ಇಂದ್ರ ಏನು ಮಾಡ್ತಿದ್ದ? ರಂಭೆ ಊರ್ವಶಿ ಮೇನಕೆಯರನ್ನು ಕಳಿಸ್ತಿದ್ದ ಅಲ್ವಾ? ಇಲ್ಲೂ ರಂಭೆ ಊರ್ವಶಿ ಮೇನಕೆಯರವು ಯಾವುದು? ನಿಮ್ಮ ಡಿಟ್ರ್ಯಾಕ್ಟರ್ಸ್. ಡಿಟ್ರ್ಯಾಕ್ಟರ್ಸ್ ಅಂತ ಕರೀತಾರೆ, DETRACTORS. ಡಿಟ್ರ್ಯಾಕ್ಟರ್ಸ್ ಅಂದರೆ
ERS. ಅದು ಏನಂದರೆ ನಿಮ್ಮ ಲಕ್ಷ್ಯವನ್ನು ಬೇರೆ ಕಡೆಗೆ ಸೆಳೆಯೋ ಹಾಗೆ ಮಾಡುವಂಥದ್ದು. ಅಲ್ಲಿ ಸ್ವಲ್ಪ ಸಂದಿಗ್ಧತೆಯೂ ಇರುತ್ತೆ. ಆವಾಗ ನಾವು ಈಗ ನೋಡಿ ಒಂದು ಉದಾಹರಣೆ ಹೇಳ್ತೀನಿ. ಪೀರಿಯಾಡಿಕ್ ಟೇಬಲ್ ಯಾರು ಕಂಡುಹಿಡಿದ್ರು? ಮನುಷ್ಯ ಕಂಡುಹಿಡ್ದ ಅಂದ್ರೆ ತಪ್ಪೆ, ಇನ್ನೇನು ಕೋತಿ ಕಂಡುಹಿಡಿಯುತ್ತಾ? ಅಲ್ಲ ಮನುಷ್ಯನೇ ಕಂಡುಹಿಡಿದದ್ದು. ನೀವು ಮನುಷ್ಯ ಇದು ಕರೆಕ್ಟ್ ಆಗಿದೆ ಅಂತ ನೀವು ಟಿಕ್ ಮಾರ್ಕ್ ಹಾಕೋ ಹಾಗಿಲ್ಲ. ಇನ್ನೊಂದು ಚಾಯ್ಸ್ ಏನಿರುತ್ತೆ ಅಂತಂದರೆ ವಿಜ್ಞಾನಿ ಕಂಡುಹಿಡ್ದ ಅಂತಿರುತ್ತೆ. ಅದು ದಟ್ ಈಸ್ ಎ ಬೆಟರ್ ಆನ್ಸರ್ ಅಲ್ವಾ? ರಷ್ಯನ್ ವಿಜ್ಞಾನಿ ಕಂಡುಹಿಡ್ದ ಅಂತಂದರೆ ಅದು ಇನ್ನೂ ಬೆಟರ್ ಆನ್ಸರು. ರಷ್ಯನ್ ರಸಾಯನಶಾಸ್ತ್ರಜ್ಞ ಕಂಡುಹಿಡ್ದ ಅಂದರೆ ಅದಕ್ಕಿಂತ ಬೆಟರ್ ಆನ್ಸರು. ಅದರಿಂದ ನೀವು ಇವಾಗ ಸರಿ ಉತ್ತರ ಹುಡುಕಿದ್ರೆ ಅಪಾಯ ಅಲ್ವಾ? ತಪ್ಪುತ್ರನ ಎಲಿಮಿನೇಟ್ ಮಾಡಿ ಅಲ್ವಾ? 4 ಓದಿ ಫಸ್ಟು, ರೀಡ್ ಆಲ್ ದಿ 4 ಆಪ್ಷನ್ಸ್ ಆಯ್ತಲ್ಲ. ಆಮೇಲೆ ಒಂದೊಂದಾಗಿ ಇದಂತೂ ಇರೋಕ್ಕೆ ಸಾಧ್ಯ ಇಲ್ಲ, ಇದಂತೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ತಂಗಿಗೆ ಸಿಟ್ಟು ಬಂದು ಹೇಳೋಳು. ಏನಂತಂದರೆ, ನೀನು ಮನುಷ್ಯ ಅಂತೂ ಅಲ್ಲ, ರಾಕ್ಷಸನೂ ಆಗಿರಬೇಕು, ದೇವರಾಗಿರಬೇಕು, ದೇವರಲ್ಲ ಅನ್ನೋಳು. ಹಾಗೆ ನೀವೇನು ಮಾಡಬೇಕಾಗತ್ತೆ, ರಾಂಗ್ ಆನ್ಸರ್ಸ್ನೆಲ್ಲ ಎಲಿಮಿನೇಟ್ ಮಾಡಿದರೆ ಕೊನೆಗೆ ಉಳಿಯುತ್ತಲ್ಲ ಅದು ರೈಟ್ ಆನ್ಸರು ಆಯ್ತಲ್ಲ. ಹೀಗೆ ನೀವು ಒಂದಷ್ಟು ಹಳೆಯ ವರ್ಷದ ಕ್ವಶನ್ ಪೇಪರ್ಗಳನ್ನೆಲ್ಲ ಇಟ್ಕೊಂಡು ನೀವೇ ಆನ್ಸರ್ ಮಾಡಿ ಅದನ್ನು ನೋಡಬೇಕಾಗತ್ತೆ. ಒಂದು. ಎರಡನೇದೇನೆಂದರೆ, ಈ ಕ್ವಶನ್ ಪೇಪರ್ಗಿನ್ನ ಅಲ್ಲಿ ಆಲೋಚನೆ ಅಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಹೇಳಿ? ಆಲೋಚನೆ ಅಂಶ ಜಾಸ್ತಿ ಇರೋದ್ರಿಂದ ಟೈಮ್ ಜಾಸ್ತಿ ಬೇಕಾಗುತ್ತೆ. ಅದನ್ನು ಆಲೋಚನೆನ ಫಾಸ್ಟಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು? ಲರ್ನಿಂಗ್ ಈಸ್ ಬೈ ಡೂಯಿಂಗ್. ಅಂಥದ್ದೇ ಕ್ವಶನ್ ಆನ್ಸರ್ ಮಾಡಿ 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 ಬಂದ ಮೇಲೂ ಫಾಸ್ಟಾಗಿ ಮಾಡೋದು ಕಲ್ತ್ಕೋಬೇಕಾಗುತ್ತೆ. ಸೊ ಎಫಿಷಿಯನ್ಸಿ ಇಂಪ್ಲೈಸ್ 2 ಥಿಂಗ್ಸ್, ಥಿಂಕಿಂಗ್ ಆ್ಯಂಡ್ ಥಿಂಕಿಂಗ್ ವೆರಿ ಫಾಸ್ಟ್ ಅಲ್ವಾ? ಆ ಥರ ಪಟ್ಟು ಗೋತ್ರ ಕೆಡಿಸ್ಕೊಂಡ್ಬಿಡ್ಬಾರ್ದು. ಅದರಿಂದ ನಾವು ಟೈಮ್ ಕೊಟ್ಟಿದ್ರೆ ನಾವು ಕರೆಕ್ಟ್ ಆನ್ಸರ್ ಹೇಳ್ತಿದ್ವಿ ಸರ್, ಆದರೆ ನೀವು ಕೊಟ್ಟಿರೋ ಟೈಮ್ ಸಾಲದು ಅಂತ ಅವ್ರಿಗೆ ಹೇಳೋ ಆಗಿಲ್ಲ. ನೀವು ವಿತ್ ದಿ ಸ್ಟಿಪ್ಯುಲೇಟೆಡ್ ಟೈಮ್ ಯು ಹ್ಯಾವ್ ಟು ಆನ್ಸರ್. ಸೊ ನಾನು ಹೇಳ್ತಾ ಇರೋದೇನು, ಹಳೆ ಕ್ವಶನ್ ಪೇಪರ್ನ ನೋಡಬೇಕು. ಆಮೇಲೆ ರಾಂಗ್ ಆನ್ಸರ್ನ ಯಾಕೆ ರಾಂಗ್ ಆನ್ಸರ್ ಅಂತ ನಿಮ್ಗೆ ಹೇಳಕ್ಕೆ ಬರಬೇಕು. ರೈಟ್ ಆನ್ಸರ್ ಯಾವುದು ಅನ್ನೋದನ್ನು ನೀವು ಕಂಡ್ಕೋಬೇಕು. ರೈಟ್ ಆನ್ಸರ್ನ ರಾಂಗ್ ಆನ್ಸರ್ನ ಎಲಿಮಿನೇಟ್ ಮಾಡೇ ಕಂಡ್ಕೋಬೇಕು ಅನ್ನೋದು ಇಷ್ಟು ತುಂಬ ಮುಖ್ಯವಾಗಿ ನಾವು ಮಾಡ್ಕೋಬೇಕಾಗಿರೋ ಬದಲಾವಣೆ. ಅದರಿಂದ ಓದೋ ವಿಧಾನ ಇದೆಯಲ್ಲ, ಆ್ಯನ್ಯುಯಲ್ ಎಕ್ಸಾಮಿನೇಷನ್ ಓದೋ ವಿಧಾನವೇ ಬೇರೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದನ್ನೆಲ್ಲ ಯಾಕೆ ಮಾಡಬೇಕು ಅಂದರೆ, ಥ್ರೂಔಟ್ ಯುವರ್ ಲೈಫ್ ಯು ಹ್ಯಾವ್ ಟು ಫೇಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಮುಂಚೆ ಎಲ್ಲ ಏನಿತ್ತು, IAS ಅಧಿಕಾರಿಗಳಿಗೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇತ್ತು. ಈಗ ಅಟೆಂಡರ್ ಪೋಸ್ಟಿಂದ ಹಿಡಿದು ಸೆಕೆಂಡ್ ಡಿವಿಷನ್ ಕ್ಲರ್ಕು, ಟೀಚರು, ಎಲ್ಲಿಗಾರು ನೀವು ಹೋಗಿ ಯು ಹ್ಯಾವ್ ಟು ಫೇಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ನಮ್ಮ ಕಾಲದಲ್ಲೆಲ್ಲ ಆನ್ಯುಯಲ್ ಎಕ್ಸಾಮಿನೇಷನ್ ಪರ್ಸೆಂಟೇಜ್ ತೊಗೊಂಡ್ಬಿಟ್ರೆ ಒಂದು ಸಾರಿ ಸಿನಿಮಾದಲ್ಲಿ ಅಭಿನಯಿಸ್ಬಿಟ್ರೆ ಎಲ್ಲರೂ ಆಮೇಲೆ ಹೋಗ್ಬಿಡ್ತಾರೆ. ಹಂಗಲ್ಲ, ಇದು ನಾಟಕ. ಇದು ಇವತ್ತೊಂದು ನಾಟಕದಲ್ಲಿ ಚೆನ್ನಾಗಿ ಮಾಡಿಬಿಟ್ಟು ಮುಂದಿನ ಸರಿ ನಾಟಕದಲ್ಲಿ ಸರಿಯಾಗಿ ಮಾಡ್ತಿದ್ರೆ ಟೊಮೆಟೊ ಹಣ್ಣು ಎಸಿತಾರೆ. ಹಾಗಾಗಿ ಸೊ ಯು ಹ್ಯಾವ್ ಟು ಬಿ ಲೈವ್ಲಿ ಆ್ಯಂಡ್ ಲವ್ಲಿ ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ವಿತ್ ಥಿಂಕಿಂಗ್ ಇನ್ ಎ ವೆರಿ ಫಾಸ್ಟ್ ಮ್ಯಾನರ್. ಈ 4 ಯು ಹ್ಯಾವ್ ಟು ಬಿ ಲೈವ್ಲಿ, ಹೆದರ್ಕೋಬಾರ್ದು. ಯು ಹ್ಯಾವ್ ಟು ಬಿ ವೆರಿ ಲವ್ಲಿ. ಆಮೇಲೆ ಜಸ್ಟಿಫೈ ಮಾಡುವಷ್ಟು ನಿಮಗೆ ವಿಚಾರವಂತಿಕೆ ಇರಬೇಕು. ತಪ್ಪುತ್ತರ ಹುಡುಕಬೇಕು, ಎಲಿಮಿನೇಟ್ ಮಾಡೋದು ಕಲ್ತ್ಕೋಬೇಕು, ರೈಟ್ ಉತ್ತರ ಹುಡುಕೋದಲ್ಲ. ಆಮೇಲೆ ಒಂದಷ್ಟು ಮಾಡಿ ಆನ್ಸರ್, ರೈಟ್ ಆನ್ಸರ್ ಹುಡ್ಕೋದ್ರ ಜೊತೆಗೆ ಫಾಸ್ಟಾಗಿ ಮಾಡುವಂಥದ್ದು ಬರಬೇಕು. ಯಾಕೆಂದರೆ ಚೆನ್ನಾಗಿ ಆಲೋಚನೆ ಮಾಡೋರು ಆತರವಾಗಿ ಹೇಳಿಬಿಟ್ರೆ ತಪ್ಪು ಹೇಳ್ಬಿಡ್ತಾರೆ ಅಲ್ವಾ? ಗಾಬರಿ ಆಗಿಬಿಟ್ರೆ ತಪ್ಪು ಹೇಳ್ತಾರೆ. ಈ 4 ಯಾವಾಗ ಮಾಡೋಕ್ಕೆ ಸಾಧ್ಯ ಅಂದರೆ, ಓನ್ಲಿ ವೆನ್ ಯು ಕ್ಯಾನ್ ಮೇಂಟೈನ್ ಎ ಕೂಲ್ ಮೈಂಡ್. ಇಫ್ ಯುವರ್ ಮೈಂಡ್ ಈಸ್ ನಾಟ್ ಕೂಲ್ ಯು ಕ್ಯಾನಾಟ್ ಡೂ ಇಟ್. 5 ಸೂತ್ರ ಹೇಳಿದ್ದೀನಿ ನಾನು. ಏನೇನು ಹೇಳಿ? ಲೈವ್ಲಿ, ಲವ್ಲಿ, ಆಮೇಲೆ ಜಸ್ಟಿಫೈ ಯುವರ್ ಆನ್ಸರ್. ಏನು ರಾಂಗೂ ಜಸ್ಟಿಫೈ ಮಾಡಬೇಕು, ರೈಟ್ನು ಜಸ್ಟಿಫೈ ಮಾಡಬೇಕು, ಎಲಿಮಿನೇಟ್ ದಿ ರಾಂಗ್ ಆನ್ಸರ್. ಅದೆರಡು ಸೇರಿ ಒಂದು. ಆಮೇಲೆ 3ನೇದು ಥಿಂಕಿಂಗ್ ಸೆಂಟರ್ಡು, ಇಂಟರ್ಪ್ರಿಟಿವ್ ಕ್ವಶನ್ಸ್ ಅಂತಾರೆ ಅದಕ್ಕೆ, ಅರ್ಥೈಸುವ ಪ್ರಶ್ನೆಗಳು. ಅದರಿಂದ ಜಾಸ್ತಿ ಥಿಂಕಿಂಗ್ ಬೆಳೆಸ್ಕೋಬೇಕು, ಫಾಸ್ಟಾಗಿ ಥಿಂಕಿಂಗ್ ಮಾಡ್ಕೋಬೇಕು, ಕೂಲ್ ಮೈಂಡ್ ಇಟ್ಕೋಬೇಕು. ಇದಿಷ್ಟು ಇಟ್ಕೊಂಡ್ರೆ ಆಗ್ಬೋದು. ಆದರೆ ಸೋತ್ರೆ ಸಿಟ್ಟು ಬರಬಾರ್ದು. ಏನಾಗಬೇಕು? ಸೋತ್ರೆ ಇನ್ನೂ ಛಲ ಬರಬೇಕು ಅಲ್ವಾ? ತಲೆ ಮೇಲೆ ಬರುವುದು ತನ್ನನ್ನು ತುಳಿದರು ಎಂದೆದ್ದ ಗಾಳಿಯ ಧೂಳು, ಧೂಳಿಗೂ ಕಡು ಕೀಳು ಪರಿಭವವಾದರೂ ಕೆರಳದ ಮನುಜನ ಬಾಳು. ಈಗ ಫೀಲ್ಡ್ ಇದೆಯಲ್ಲ, ಈಗ ಬಿಸಿಲು ಬಂದಿದೆ, ಅಲ್ಲಿ ಹೋಗ್ಬಿಟ್ಟು ನೀವು ಕಾಲಲ್ಲಿ ಜೋರಾಗಿ ತುಳಿರಿ,
ನನ್ನನ್ನು ತುಳಿತೀಯ ಅಂತ ನಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಧೂಳು ಅಲ್ವಾ. ಸೊ ಸೋತ್ರೆ ಧೂಳು ಥರ ಇರಬೇಕೆ ಹೊರತು ಕೆಸರು ಥರ ಇರಬಾರ್ದು ಅಲ್ವಾ. ತುಂಬ ಕೆಸರಿದ್ರೆ ಅದು ಹಾರು ಬಂದು ಕೂತ್ಕೊಳ್ಳುತ್ತೆ ನಮ್ಮ ಬಟ್ಟೆ ಮೇಲೆ, ನನ್ನನ್ನು ತುಳಿದೆ ನಿನ್ನ ಬಟ್ಟೆನೇ ಕೆಡಿಸ್ತೀನಿ ನಾನು ಅಂತ. ಆದರೆ ನಾವು ಸೋತ್ಬಿಟ್ಟೆ, ನಾನು ಮೊದಲೇ ಬಡ್ಕೊಂಡೆ, ಫಸ್ಟ್ ಅಟೆಂಪ್ಟ್ ಈಸ್ ಏನು ಫೇಲ್ ಆಯಿತು ಅಂದರೆ ಫಸ್ಟ್ ಅಟೆಂಪ್ಟ್ ಈಸ್ ಲಾಸ್ಟ್ ಅನ್ಕೋಬೇಕೆ ಹೊರತು ಸೆಕೆಂಡ್ ಅಟೆಂಪ್ಟ್ ಮಾಡ್ತೀನಿ ಅನ್ಬೇಕು. ಫಸ್ಟ್ ಅಟೆಂಪ್ಟ್ ಈಸ್ ಲಾಸ್ಟ್ ಅಟೆಂಪ್ಟ್. ಎಲ್ಲೇ ಎಷ್ಟು ಮಾಡಿಬಿಟ್ರೆ ನೀವು ಆಗೋದಿಲ್ಲ. ಸೊ ಸೋಲಿನಿಂದ ಕೆರಳೋ ಅಂಥವ್ರು ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಗೆ ಕೂತ್ಕೊಳ್ಳಿ, ಸೋಲಿನಿಂದ ಕೊರಗೋ ಅಂಥವ್ರು ಅದರ ಕಡೆಗೆ ತಲೆನೂ ಹಾಕಬೇಡಿ. ಯಾಕೆಂದರೆ ದಿಸ್ ಈಸ್ ದಿ ಚಾಲೆಂಜಿಂಗ್, ದಿಸ್ ಈಸ್ ಫಾರ್ ದೋಸ್ ಹೂ ಫೇಸ್ ದಿ ಚಾಲೆಂಜಸ್, ದಿಸ್ ಈಸ್ ನಾಟ್ ಫಾರ್ ದೋಸ್ ಹೂ ರನ್ ಅವೇ ಫ್ರಮ್ ದಿ ಚಾಲೆಂಜಸ್. ನಮಸ್ಕಾರ.